स्वस्ति न इंद्रो वृद्धश्रवाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ओम शांति 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 सुकेशा च भारद्वाजः गौर्यायणी च गार्ग्यः कौसल्याश्वरायणः भार्गवो वैजयन्तिः प्रबन्धीकात्यायनः ब्रह्मपरा ब्रह्मनिष्ठाः परं ब्रह्मणः एषः वै तच्छर्वं वक्ष्यतीति तेह समित्पाणयो भगवन्तं पिप्पलादमुपसन्नाः तान् हसऋषिरुवाच भूय एव तपसा ब्रह्मचर्येण श्रद्धया संवत्सरं संवत्स्यथ यथा कामं प्रश्नान् पृच्छत यदि विज्ञास्यामः सर्वं भवो वक्ष्याम इति त्यायन उपेत्य पप्रच्छ भगवन्तो भवा इमाः प्रजायुक्त इति उवाच प्रजाकामो वै प्रजापतिः सतपोतप्यत तप्त्वा समिथुनमुत्पादयते रयिञ्च प्राणञ्चेति एतौ मे बहुधा प्रजा करिष्यत इति रयिरेव चन्द्रमाः रयिर्वा एतच्छर्वं यन्मूर्तं च मूर्तं च तस्मान्मूर्तिरेव रयिः यत्प्राचीन् दिशं प्रविशति तेन प्राच्यान् प्राणान् दष्पिषु सन्निधत्ते यद्दक्षिणां यत्प्रतीचीं यदुदीचीं यदथो त्वं यदन्तरादिशः यत्सर्वं प्रकाशयति तेन सर्वान् प्राणान् दष्पिषु सन्निधत्ते स एष वैश्वानरो विश्वरूपः प्राणोऽभ्युदयते तदेतदृचाब्रह्मणम् वर्तमान प्राणः प्रजायत्येष सूर्यः संवत्सरो वै प्रजापतिः तस्यायने दक्षिणे पुनरावर्तन्ते तस्मादेदर्शय प्रजाकामा दक्षिणं प्रतिपद्यन्ते एषः वै नैर्यप्रयाणः ಅಲ್ಲ ಅದು ಸೆಕೆಂಡ್ ಹ್ಯಾಂಡ್ ಬಂದ ಅಂತ ಯಾವ ಸೆಕೆಂಡ್ ಹ್ಯಾಂಡ್ ಕೊಡ್ತಾರಂತೆ ಅದು ಗೊತ್ತಿಲ್ಲ ಯಾವ ಗೊತ್ತು ಜೆಪಿ ಇದು ಜೈದೀಪ್ 35 ಇಂಚು 35 ಜೈದೀಪ್ ಮಾತಾಡ್ತಾರೆ ಜೈದೀಪ್ ಮಾತಾಡ್ತಾರೆ ಇದೆ मासो वै प्रजापतिः तस्य कृष्णपक्षेवरैः शुक्लः प्राणः तस्मादेते ऋषयः शुक्ल रात्रो वै प्रजापतिः तस्य हरेव ये दिवार्त्या संयुज्यन्ते ब्रह्मचर्यमेव तत् यत्रात्रौ रात्र्या संयुज्यन्ते अन्नं वै प्रजापतिः ततो अवैदद्रेतः तस्मादिमाः प्रजा इति अनन्त इति प्रजापतिव्रतञ्च मिथुनमुत्पादयन्ते तेषामेवेषं ब्रह्मलोकः न येषु जिह्ममदतं न मायाचेति सर्वोपप्लवरहितः
ಅಪ್ಪವ್ರಂತೆ ಚೆನ್ನಾಗಿ ಉಂಟು. ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಾಚಾರ್ಯ ಎಲ್ಲಿ ಇಲ್ಲಿ ವೇದಂ ಸಚ್ಚಿದಾನಂದಂ ವಿಧಿವರ್ಯಂ ಮಹಾಮುನಿಂ ವೇದ ವೇದಾಂತಸಾರಕ್ಯಂ ಗುರುಂ ವ್ರತೋಸ್ಮಿಂ ಸಂಪ್ರದಾಯಕಂ ಸಂಯಮೀಂದ್ರಂ ಸದಾಶಿವಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಹಾ ಏನಪ್ಪ ಹೌದು. ಅಹೋರಾತ್ರೋ ವೈ ಪ್ರಜಾಪತಿ. ಅಹೋರಾತ್ರೋ ವೈ ಪ್ರಜಾಪತಿ. ಅಹೋರಾತ್ರೋ ವೈ ಪ್ರಜಾಪತಿ. ತಸ್ಯಾಹರೇವ ಪ್ರಾಣಃ. ತಸ್ಯಾಹರೇವ ಪ್ರಾಣಃ. ರಾತ್ರಿರೇವ ರೈಃ. ರಾತ್ರಿರೇವ ರೈಃ. ಪ್ರಾಣಂ ವಾ ಏತೆ ಪ್ರಸ್ಕಂದಂತಿ. ಪ್ರಾಣಂ ವಾ ಏತೆ ಪ್ರಸ್ಕಂದಂತಿ. ಏವಾರತ್ಯಾ ಸಂಯುಜ್ಯಂತೆ. ಏವಾರತ್ಯಾ ಸಂಯುಜ್ಯಂತೆ. ಬ್ರಹ್ಮಚರ್ಯಮೇವ ತತ್. ಬ್ರಹ್ಮಚರ್ಯಮೇವ ತತ್. ರಾತ್ರೋ ರತ್ಯಾ ಸಂಯುಜ್ಯಂತೆ. ಯದ್ರಾತ್ರೌ ರತ್ಯಾ ಸಂಯುಜ್ಯಂತೆ. ಅಹೋರಾತ್ರೋ ವೈ ಪ್ರಜಾಪತಿಃ. ತಸ್ಯಾಹರೇವ ಪ್ರಾಣಃ. ರಾತ್ರಿರೇವ ರೈಃ. ಪ್ರಾಣಂ ವಾ ಏತೆ ಪ್ರಸ್ಕಂದಂತಿ. ಯೇ ದಿವಾರತ್ಯಾ ಸಂಯುಜ್ಯಂತೆ. ಬ್ರಹ್ಮಚರ್ಯಮೇವ ತತ್. ಯದ್ರಾತ್ರೌ ಅಹೋರಾತ್ರಃ ವೈ ಪ್ರಜಾಪತಿಃ. ತಸ್ಯ ಅಹಃ ಏವ ಪ್ರಾಣಃ. ಬಾಬ ಪ್ರಾಣಂ ವಾ. ರತ್ಯಾ. ರಾತ್ರಿಯಲ್ಲಿಯೋ ರತ್ಯ. ನೀ ಬೈಕ್ ನೀವೇ ಹಾಕ್ಬಿಡ್ತೆ ಮೈಗಿಡ. ಯತ್ ರಾತ್ರೌ ರತ್ಯಾ ಸಂಯುಜ್ಯಂತೆ. ಬ್ರಹ್ಮಚರ್ಯ ಆಯ್ತು. ಅಹೋರಾತ್ರೋವಿ ಪ್ರಜಾಪತಿ. ಇವಾಗ ಮೊದಲು ಸಂವತ್ಸರವೂ ಪ್ರಜಾಪತಿ ಆಗಿತ್ತು. ಅಂದ್ರೆ ಸೃಷ್ಟಿಗೆ ಕಾರಣ ಆಗಿರ್ತಕ್ಕಂಥ ಪ್ರಜಾಪತಿ, ಅವನೇ ಸೃಷ್ಟಿಕರ್ತ. ಅವನು ಕಾಲಾತ್ಮಕನಾಗಿರುವನು, ಕಾಲರೂಪಿಯಾಗಿರುವನು. ಕಾಲರೂಪಿಯಾಗಿ ಸಂವತ್ಸರ ರೂಪಿಯಾಗಿ ಉತ್ತರ ದಕ್ಷಿಣಾಯನದಿಂದ ಸೃಷ್ಟಿ ಮಾಡ್ತಾನೆ ಅಂತ. ಆಮೇಲೆ ಮಾಸೋವಿ ಪ್ರಜಾಪತಿ ಅಂತ ಹೇಳಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷಾತ್ಮಕನಾಗಿ ಆ ರೀತಿ ಸೃಷ್ಟಿ ಮಾಡ್ತಾನೆ ಅಂತ. ಈಗ ಅಹೋರಾತ್ರೋವಿ ಪ್ರಜಾಪತಿ ಅಂತ ಹೇಳಿ ಅದೇ ಪ್ರಜಾಪತಿಯನ್ನು ಹಗಲು ರಾತ್ರಿಯಲ್ಲಿ ಅವನು ಪೂರ್ಣನಾಗಿದ್ದಾನೆ, ತುಂಬಿಕೊಂಡಿದ್ದಾನೆ ಅಂತ ಹೇಳ್ತಾ ಇದೆ. ಅವನಿಗೆ ಅಹೋರಾತ್ರವಾದ ಪ್ರಜಾಪತಿಗೆ ಅಹರೇವ ಪ್ರಾಣ. ಹಗಲಿದೆಯಲ್ಲ ಅದೇ ಪ್ರಾಣ. ರಾತ್ರಿಯ ರಯಿ, ರಾತ್ರಿಯ ಅನ್ನ ಸೋಮ ಅಂತ. ಇಲ್ಲಿ ಪ್ರಾಸಂಗಿಕವಾಗಿ ಪ್ರಾರಂಭಾಯಕ್ಕೆ ಪ್ರಸ್ಕಂದಂತಿ. ಪ್ರಾಣದಿಂದ ಅವರು ಹೋದವರಾಗ್ತಾರೆ, ಪ್ರಾಣವನ್ನು ಕಳ್ಕೊಂಡವರಾಗ್ತಾರೆ. ಯಾರು? ಏ ದಿವಾ ರತ್ಯಾ ಸಂಯುಜ್ಯಂತೆ. ಯಾರು ಹಗಲು ರತಿಯೊಡನೆ ಅಂದ್ರೆ ರತಿಗೆ ಕಾರಣವಾಗಿರ್ತಕ್ಕಂಥ ಪತ್ನಿಯೊಡನೆ ಸೇರ್ತಾರೋ, ಹಗಲು ಸ್ತ್ರೀ ಸಂಬಂಧವನ್ನು ಮಾಡ್ತಾರೋ, ದೇಹ ಸಂಬಂಧವನ್ನು ಮಾಡ್ತಾರೋ, ಅವರು ಪ್ರಾಣವನ್ನು ಕಳ್ಕೊತಾರೆ. ಅಂದ್ರೆ ಆಯುಷ್ಯವನ್ನು ಹರಣ ಮಾಡ್ಕೊತಾರೆ. ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ, ಇದಕ್ಕೂ ಒಳ್ಳೇದಲ್ಲ. ಹಗಲು ಹೊತ್ತು ಸ್ತ್ರೀ ಸಂಬಂಧವನ್ನು ಮಾಡಬಾರದು. ಪಂಚ ಓಹೋ, ಗಾಳಿಗೆ ಎಲ್ಲ ಬಿದ್ದೋಗಿದೆ. ಪ್ರಾಣದಿಂದಲೇ ಅವರು ಕಳ್ಕೊಂಡವರಾಗ್ತಾರೆ. ಹಗಲು ಹೊತ್ತು ಯಾರು ರತಿಯೊಡನೆ, ರತಿಗೆ ಕಾರಣವಾಗಿರೋ ಪತ್ನಿಯೊಡನೆ ಸೇರ್ಕೊಳ್ತಾರೋ, ದೇಹ ಸಂಬಂಧ ಮಾಡ್ತಾರೋ, ಅವರು ಪ್ರಾಣವನ್ನು ಕಳ್ಕೊಂಡು ಹೋಗ್ತಾನೆ. ಹಗಲು ಹೊತ್ತು ಸಂಬಂಧ ಮಾಡಬಾರದು. ಬ್ರಹ್ಮಚರ್ಯವೇ ಇರ್ತದೆ, ಅದು ಬ್ರಹ್ಮಚರ್ಯವೇ ಆಗುತ್ತೆ. ಯಾವುದೋ ರಾತ್ರೋ ಹೊತ್ತೆ ಅಸಂಯುಜ್ಯಂತೆ. ರಾತ್ರಿಯಲ್ಲಿ ಯಾರು ಸಂಬಂಧವನ್ನು ಇಟ್ಕೊಳ್ತಾರೋ ಅದು ಬ್ರಹ್ಮಚರ್ಯವೇ ಆಗತ್ತೆ. ಅದು ಬ್ರಹ್ಮಚರ್ಯಕ್ಕಿಂತ ಲೋಪವಾಗಲ್ಲ ಅಂತ. ಇಲ್ಲಿ ಹಗಲು ಮಾಡಬಾರದು, ರಾತ್ರಿ ಮಾಡಬೇಕು ಅಂತ ವಿಧಿ ಅಲ್ಲ, ನಿಷೇಧ ಅಲ್ಲ. ಅದು ಪ್ರಾಸಂಗಿಕ. ಇಲ್ಲಿ ಪ್ರಜಾಪತಿ ಅನ್ನ ರೂಪವಾಗಿ, ರೇತು ರೂಪವಾಗಿ ಪ್ರಜಾಕಾರಣ ಅನ್ನೋದೇ ಮುಖ್ಯ. ಆಯ್ತಾ? ಇದು ಪ್ರಾಸಂಗಿಕವಾಗಿ ಹಗಲು ಮಾಡಬಾರ್ದು, ರಾತ್ರಿ ಮಾಡಬೇಕು ಅಂತ ಹೇಳಿ ಪ್ರಾಸಂಗಿಕವಾಗಿ ಹೇಳಿತ್ತು. ಅದಕ್ಕೆ ವಿಧಿ ಅಲ್ಲ ಈ ವಾಕ್ಯ. ವಾಕ್ಯ ಹೇಳಕ್ ವಿಧಿ ಬರಲ್ಲ. ವಾಕ್ಯ ಏನ್ ವಿಧಿಸ್ತಾ ಇದೆ? ಬಾಲಕ
ಹಾಕ ಪೂರ್ತಿ ಏನಾಗ ನಿನಗೆ ಅದು ಕೆಲ್ಕ್ ಮಾಡ್ಬೇಡ, ಸುಮ್ಮನೆ ಹಾಕು ದುಡ್ಡು ಸಾಕು, ಸುಮ್ಮನೆ ದುಡ್ಡು ಬರೋದು ನಿನಗೆ ಕೆಲ್ಕ್ ಮಾಡಿ ದುಡ್ಬೇಕಾ? ಯಾವಾಗ ನಿನ್ ಮನುಷ್ಯನಾಗ್ತೀಯ? ಸಾಮಾನ್ಯ ಜ್ಞಾನವಿಲ್ಲ ನನಗೆ. ಪ್ರಜಾಪತಿಯು ಅನ್ನರೂಪನಾಗಿ ರೇತೋರೂಪನಾಗಿ ಸೃಷ್ಟಿಗೆ ಕಾರಣ ಅಂತ ಹೇಳಿ ವಿವಕ್ಷೆ. ಆ ಪ್ರಸಂಗದಲ್ಲಿ ಹಗಲು ರಾತ್ರಿ ರೂಪದವನಾಗಿದ್ದಾನೆ ಪ್ರಜಾಪತಿ. ಹಗಲು ರಾತ್ರಿ ರೂಪದವನಾಗಿರ್ತಕ್ಕಂಥ ಪ್ರಜಾಪತಿಯು ಹಗಲಿನ ರೂಪದಲ್ಲಿರತಕ್ಕಂಥ ಪ್ರಾಣದಿಂದ ವಿಯೋಗವನ್ನು ಹೊಂತಾರೆ, ಹಗಲಿನ ಸಂಬಂಧ ಮಾಡುವವರು. ರಾತ್ರಿಯಲ್ಲಿ ಅದು ಅನುವಾದ. ರಾತ್ರಿಯಲ್ಲೂ ಶಾಸ್ತ್ರದಲ್ಲಿ ಅಮಾವಾಸ್ಯೆ ದಿವಸ ಬೇಡ, ಪೌರ್ಣಮಾಸ್ಯೆ ಬೇಡ, ಶ್ರಾದ್ದಾದಿ ದಿವಸಗಳಲ್ಲಿ ಬೇಡ, ಹಬ್ಬ ದಿನಗಳಲ್ಲಿ ಬೇಡ, ವ್ರತದಿನಗಳಲ್ಲಿ ಬೇಡ ಅಂತೇಳಿ ತುಂಬಾ ನಿಷೇಧ ಮಾಡಿದ್ದಾರೆ. ಎಲ್ಲಾ ರಾತ್ರಿಯೂ ಒಪ್ಕೊಂಡಿಲ್ಲ. ಹಾಗೆ ಅದರಲ್ಲೂ ಇದು ಋತುಕಾಲ ರಾತ್ರಿಯಲ್ಲೇ ಆಗಬೇಕು, ಅದರಲ್ಲೂ ಋತುಕಾಲದಲ್ಲಿ 16 ದಿವಸ ಮಾತ್ರ ಅಂತ ಅದು ಆ ಶಾಸ್ತ್ರ ಅಂತ ಅದು ಈ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದಲ್ಲ. ಅದು ಸೋಪಿ ಮಾಸಾತ್ಮ ಪ್ರಜಾಪತಿ ಸ್ವಾವಯವೇ ಅಹೋರಾತ್ರೇ ಪರಿಸಮಾಪ್ಯತೆ ಅಹೋರಾತ್ರೋ ವೈ ಪ್ರಜಾಪತಿ ಪೂರ್ವವತ್ ಆ ಮಾಸಾತ್ಮರಾದ ಪ್ರಜಾಪತಿಯು ಸಂವತ್ಸರ ರೂಪಿ ಮತ್ತೆ ಮಾಸರೂಪಿಯಾದ ಪ್ರಜಾಪತಿಯು ತನ್ನ ಅವಯವಾಗಿರತಕ್ಕಂಥ ಅಹೋರಾತ್ರಿಯಲ್ಲಿಯೇ ಪೂರ್ತಿ ಅಡಗಿರುತ್ತಾನೆ. ಇದೇ ಅರ್ಥವಲ್ಲ. ಸಂವತ್ಸರ ಮಾಸದ ಅಡಗತ್ತೆ ಅಂದ್ರೆ ಮಾಸ ಹಗಲು ರಾತ್ರಿ ಅಡಗತ್ತೇನೆ ಏನರ್ಥ? ಅದ್ರಲ್ಲಿ ಪೂರ್ತಿ ಆಗಿದ್ದಾನೆ ಅಂದ್ರೆ ಇನ್ ಬೇರೆ ಇಲ್ಲ ಅಂತ ಅರ್ಥನ? ಪೂರ್ತಿ ತುಂಬಿಕೊಂಡಿದ್ದಾನೆ ಅರ್ಥ ಏನು? ಪ್ರಾಣ ಪ್ರತಿಯೊಬ್ಬರಲ್ಲೂ ಪೂರ್ಣ ತುಂಬಿಕೊಂಡಿದ್ದಾನೆ ಹಾಗೆ ಸಮಪುರುಷಿನ ಸಮೋಮಶಕೇನ ಸಮೋನಾಗಿಯನ ಹಾಗೆ ಪ್ರಜಾಪತಿಯು ಕಾಲಾತ್ಮನಾದ ಪ್ರಜಾಪತಿಯು ಸಂವತ್ಸರದಲ್ಲಿ ಪೂರ್ತಿ ತುಂಬಿಕೊಂಡಿದ್ದಾನೋ ಮಾಸದಲ್ಲೂ ಪೂರ್ತಿ ತುಂಬಿಕೊಂಡಿದ್ದಾನಂತೆ. ಅಹೋರಾತ್ರಿಯಲ್ಲೂ ತುಂಬ ಅಂದ್ರೆ ಎಲ್ಲವೂ ಪೂರ್ಣ ರೂಪವೇ ಒಂದು ಅಂತ. ಯಾವುದು ಅವಯವ ಅಲ್ಲ, ಅದು ಪೂರ್ಣ ರೂಪವೇ ಅಲ್ಲಿ ಅವಯವ ಕಾಣ್ತಾ ಇದೆ ಅಷ್ಟೇ ಹೊರತು ಎಲ್ಲವೂ ಪೂರ್ಣ ರೂಪವಾಗೇ ಇದೆ ಏನೋ ಅಭಿಪ್ರಾಯ ಇಟ್ಕೊಟ್ಟಿದ್ದಾರೆ. ಹಾಗೇನೋ ಹೊಂದಿಸ್ಕೊಡು. ಮಾಸಾತ್ಮರಾದ ಪ್ರಜಾಪತಿಯು ತನ್ನ ಅವಯವಾಗಿ ಅಹೋರಾತ್ರಿಯಲ್ಲಿಯೇ ಸಮಾಪ್ತಿಯಾಗಿದ್ದಾನೆ, ಪೂರ್ಣವಾಗಿದ್ದಾನೆ, ಪೂರ್ತಿ ತುಂಬಿಕೊಂಡಿದ್ದಾನೆ ಅಂತ ಹೇಳ್ತಾ ಅಹೋರಾತ್ರ ಪ್ರಜಾಪತಿ ಹಿಂದೆ ಅಂತ ವ್ಯಾಖ್ಯಾನ ಮಾಡ್ಕೊಳ್ಳಿ. ತಸ್ಯ ಅಹರೇವ ಪ್ರಾಣಃ ಅತ್ತ ಅಗ್ನಿಃ ಅವನಿಗೆ ಅಂದ್ರೆ ಪ್ರಜಾಪತಿಗೆ ಹಗಲೇ ಅಂದ್ರೆ ಹಗಲು ಹೊತ್ತು ಅಂತ ಏನಿದೆ, ಸೂರ್ಯೋದಯದಿಂದ ಸೂರ್ಯಾಸ್ತಮಾನ ಆ ಟೈಮನ್ನು ಹಗಲು ಅಂತಾರೆ. ಅದು ಪ್ರಾಣ, ಅದೇ ಅತ್ತು, ಅದೇ ಅಗ್ನಿ. ಆ ಅಗ್ನಿ ಸ್ವರೂಪ ಅಂತ ಭಾವನೆ ಮಾಡ್ಬೇಕು. ಇಲ್ಲಿ ಪ್ರಜಾಪತಿತ್ವ ಭಾವನೆ ಮುಖ್ಯ. ಆ ಪ್ರಜಾಪತಿತ್ವ ಭಾವನೆಯಿಂದ ಪ್ರಾಜಾಪತ್ಯ ಸ್ವರೂಪ ಪಡ್ಕೊಳ್ತಾನೆ. ಆ ಪ್ರಜಾಪತಿಯೇ ಪ್ರಜೆಗಳಿಗೆ ಕಾರಣ ಆಗಿದ್ದಾನೆ ಕಾಲರೂಪಿಯಾಗಿ ಅಂತ. ಅದನ್ನ ಸಂವತ್ಸರ ರೂಪಿ, ಮಾಸರೂಪಿ, ಅಹೋರಾತ್ರ ರೂಪಿ ಅಂತ ವಿಭಾಗ ಮಾಡಿ ತಿಳಿಸ್ಕೊಡ್ತಾ ಇದೆ ನಮಗೆ. ಒಟ್ಟು ಹುಟ್ಟೋರೆಲ್ಲ ಹಗಲು ರಾತ್ರಿ ಹೋಗ್ತಾರೆ, ಹುಟ್ಟೋರೆಲ್ಲ ಶುಕ್ಲ ಪಕ್ಷ ಕೃಷ್ಣ ಪಕ್ಷದಲ್ಲೇ ಹೋಗ್ತಾರೆ, ಹುಟ್ಟೋರೆಲ್ಲ ಉತ್ತರಾಯಣ ದಕ್ಷಿಣದಲ್ಲೇ ಹೋಗ್ತಾರೆ ಅಂತ ಹೇಳೋಕೆ ಈ ರೀತಿ ಒಂದು ಇದು. ಉತ್ತರಾಯಣ ದಕ್ಷಿಣ ಬಿಟ್ಟು ಬೇರೆ ಕಾಲದಲ್ಲಿ ಹುಟ್ಟೋಕ್ಕಾಗಲ್ಲ, ಅಥವಾ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಬಿಟ್ಟು ಬೇರೆ ಕಾಲದಲ್ಲಿ ಹುಟ್ಟೋಕ್ಕಾಗಲ್ಲ, ಅಥವಾ ಹಗಲು ರಾತ್ರಿ ಬಿಟ್ಟು ಬೇರೆ ಕಾಲದಲ್ಲಿ ಹುಟ್ಟೋಕ್ಕಾಗಲ್ಲ. ರಾತ್ರಿರೇವ ರೈಹಿ ಪೂರ್ವದೇವ ರಾತ್ರಿಯೇ ರೈ ಅಂದ್ರೆ ಅನ್ನ ಸೋಮ ಅಂತ ಹಿಂದಿನಂತೆ. ಹಿಂಗೆ ಕೃಷ್ಣ ಪಕ್ಷ ರಯಿ ಸೋಮ ಅನ್ನ ಅಂತ ಹೇಳಿದ್ರೆ ಇದು ರಾತ್ರಿಯ ರಯಿ ಅನ್ನ ಸೋಮ ಅಂತ. ಶುಕ್ಲ ಪಕ್ಷ ಪ್ರಾಣ ಅಗ್ನಿ ಅಚ್ಚು ಹೇಳಿ ಹಗಲೇ ಪ್ರಾಣ ಅಗ್ನಿ ಅಚ್ಚು ಆದಿತ್ಯ. ಪ್ರಾಣಂ ಅಹರಾತ್ಮಾನಂ ವಾ ಏತೆ ಪ್ರಸ್ಕಂದಂತಿ ನಿರ್ಗಮಯಂತಿ ಶೋಷಯಂತಿ ವಾ ಆತ್ಮನೋ ವಿಚ್ಛಿದ್ಯ ಅಪನಯಂತಿ. ಪ್ರಾಣನನ್ನೇ ಕಳ್ಕೊಳ್ತಾರೆ. ಪ್ರಾಣನನ್ನಾದ ಯಾರನ್ನ ಅಹರಾತ್ಮಾನ ಹಗಲಿಗೆ ಆತ್ಮನಾಗಿರುವ ಈ ಪ್ರಾಣದೇವತೆಯನ್ನೇ ಪ್ರಸ್ಕಂದಲ್ಲಿ ಚೆಲ್ಲುತ್ತಾರೆ, ಹೊರಗೆ ಹಾಕ್ತಾರೆ, ಒಣಗಿ ಹೋಗ್ತಾರೆ. ತಮ್ಮಿಂದ ಬೇರ್ಪಡಿಸಿ ಅವರು ಕಳ್ಕೊಳ್ತಾರೆ. ಪ್ರಾಣಾತ್ಮನೇ ಕಳ್ಕೊಳ್ತಾರೆ, ಪ್ರಾಣವನ್ನೇ ಕಳ್ಕೊಂಡವ್ರು ಆಗ್ತಾರೆ ಎಂದು. ಯಾರು ಪ್ರಾಣ ಕಳ್ಕೊಂಡವ್ರು ಆಗ್ತಾರೆ? ಏ ದಿವಾ ಅಹನಿ ನೃತ್ಯ ರತಿಕಾರಣಭೂತಯ ಸಹಸ್ತ್ರಿಯ ಸಂಯುಜ್ಯಂತೆ ನೈಚರಮಾಚರಂತಿ ಮೂಢಾಹ. ಯಾರು ಹಗಲ ಹೊತ್ತಿನಲ್ಲಿ
ರತಿಯೊಡನೆ ಅಂದ್ರೆ ರತಿಗೆ ಕಾರಣವಾಗಿರ್ತಕ್ಕಂತಹ ತನ್ನ ಪತ್ನಿಯೊಡನೆ ಸ್ತ್ರೀಯೊಡನೆ ಸೇರಿಕೊಳ್ಳುತ್ತಾರೋ ಅಂದ್ರೆ ಮೈಥುನ ಕರ್ಮವನ್ನು ಆಚರಿಸ್ತಾರೋ ದೇಹ ಸಂಬಂಧವನ್ನು ಮಾಡುತ್ತಾರೋ ಅವರು ಮೂಢರು ಅವಿವೇಕಿಗಳು ಅಂತ. ಶಾಸ್ತ್ರಜ್ಞಾನವಿಲ್ಲದವರು ಅವರು ತಮ್ಮ ಆಯುಷ್ಯವನ್ನು ಹರಣ ಮಾಡ್ಕೊಳ್ತಾರೆ, ದೈಹಿಕ ಸಾಮರ್ಥ್ಯವನ್ನು ಕಳ್ಕೊಳ್ತಾರೆ, ಪ್ರಾಣಾತ್ಮದಿಂದ ವಿಯೋಗ ಹೊಂದ್ತಾರೆ, ಪ್ರಜಾಪತಿ ದೇವತೆಗೆ ಅಪಚಾರ ಮಾಡ್ತಾರೆ ಅಂತ. ಪ್ರಜಾಪತಿ ದೇವತೆಗೆ ಅದು ಅಪಚಾರ ಮಾಡಿದಂಗೆ ದೇವತಾ ಅಪಚಾರ ಅದನ್ನು ಮಾಡಬಾರ್ದು ಅಂತ. ಆ ದೇವತಾ ಅಪಚಾರ ಕೆಲಸವನ್ನು ಮಾಡಬಾರ್ದು, ಅದು ಮಾಡಬಾರ್ದು. ಅದನ್ನ ಮೂಢರು ಅಂತ ಬೈತಾ ಇದೆ, ನಿಂದೆ ಮಾಡ್ತಾ ಇದೆ. ಆ ಕೆಲಸ ಮಾಡುವುದು ಮೂಢರು, ನಿಂದರು. ಇಲ್ಲಿ ಹಗಲು ಮಾಡ್ಲೇಬಾರ್ದು, ರಾತ್ರಿ ಮಾಡ್ಲೇಬೇಕು ಅಂತ ವಿಧಿಯಲ್ಲ, ಅದು ಪ್ರಾಸಂಗಿಕ ವಿಚಾರ. ಇಲ್ಲಿ ಹೇಳ್ತಾ ಇರೋ ವಿಚಾರವೇನೋ ಪ್ರಜಾಪತಿ ಅನ್ನ ರೇತೋರೂಪವಾಗಿ ಪ್ರಜೆಗಳಿಗೆ ಕಾರಣ ಅನ್ನೋದೇ ವಿಷಯ, ಅದೇ ಮುಖ್ಯ ವಿಷಯ. ಅದನ್ನು ತಿಳ್ಕೊಂಡ್ರೆ ಸಾಕು. ಅಲ್ಲಿಗೆ ರಾತ್ರು ಸಂಯುಜ್ಯಂತೆ ರಾತ್ರೌ ಸಂಯುಜ್ಯಂತೆ ಸತ್ಯ ಋತು ಬ್ರಹ್ಮಚರ್ಯಮೇವ ತತ್. ಇನ್ನೊಂದು ವಾಕ್ಯ ಇದೆ, ಯತಃ ಏವಂ ತಸ್ಮಾತ್. ಬಿಟ್ನಾ? ಯತಃ ಏವಂ ತಸ್ಮಾತ್ ಯತಃ ಏವಂ ತಸ್ಮಾತ್ ತನ್ನ ಕರ್ತವ್ಯಂ ಇತಿ ತನ್ನ ಕರ್ತವ್ಯಂ ಇತಿ ಪ್ರತಿಷೇಧಃ ಪ್ರಾಸಂಗಿಕಃ. ಪ್ರತಿಷೇಧಃ ಪ್ರಾಸಂಗಿಕಃ. ಅದಕ್ಕೆ ಭಾಷೆಗಾರರು ಯಾವ ಕಾರಣ ಹೀಗೆ ಪ್ರಾಣದಿಂದ ವಿಯೋಗ ಹೊಂದುತ್ತಾರೋ ಆದ್ರಿಂದ ಅದನ್ನು ಮಾಡಬಾರದು ಅಂತ ಇಲ್ಲಿ ನಿಷೇಧ ಮಾಡ್ತಾ ಇರೋದು ಪ್ರಾಸಂಗಿಕ ನಿಷೇಧವೇ ಹೊರತು ಅದನ್ನು ಹೇಳಿ ಬಂದ ವಾಕ್ಯ ಅಲ್ಲ. ಹೇಳಿ ಬಂದ ವಾಕ್ಯ ಯಾವುದೋ ಪ್ರಜಾಪತಿ ಅನ್ನ ರೇತೋರೂಪದಿಂದ ಪ್ರಜಾಕಾರಣ ಅಂತ ಹೇಳಿ ಬಂದ ವಾಕ್ಯ. ಪ್ರಸಂಗಾತ್ ಪ್ರಜಾಪತಿಯ ಆಹಾರಾತ್ಮನಾದ ಪ್ರಾಣಾತ್ಮನಿಂದ ವಿಯೋಗ ಹೊಂದ್ತಾರೆ, ಅದನ್ನು ಮಾಡಬಾರದು ಅಂತ ಪ್ರಾಸಂಗಿಕ ನಿಷೇಧ. ಧಾತು ಸಂಯುಜ್ಯಂತೆ ರಾತ್ರೌ ಸಂಯುಜ್ಯಂತೆ ಕೃತ್ಯ ಪ್ರತ್ಯ ಋತೌ ಬ್ರಹ್ಮಚರ್ಯಮೇವ ತತ್ ಋತೌ ಬ್ರಹ್ಮಚರ್ಯಮೇವ ತತ್ ಇತಿ ಪ್ರಶಸ್ತತ್ವಾತ್ ಇತಿ ಪ್ರಶಸ್ತತ್ವಾತ್ ರಾತ್ರು ಭಾರ್ಯಾಗಮನಂ ಕರ್ತವ್ಯಂ ರಾತ್ರೌ ಭಾರ್ಯಾಗಮನಂ ಕರ್ತವ್ಯಂ ಇತ್ಯಯಮಪಿ ಪ್ರಾಸಂಗಿಕೋ ವಿಧಿ. ಇತ್ಯೇಮಪಿ ಪ್ರಾಸಂಗಿಕೋ ವಿಧಿ. ರಾತ್ರಿಯಲ್ಲಿ ಸೇರ್ಕೊಳ್ತಾರೆ ರತಿಯೊಡನೆ ಅಂದ್ರೆ ರತಿಗೆ ಕಾರಣವಾದ್ರೆ ಹೆಂಡತಿಯೊಡನೆ. ಯಾವ ಟೈಮಲ್ಲಿ ಋತುಕಾಲದಲ್ಲಿ ಮಾತ್ರ, ಅದು ಸಂತಾನ ಆಗೋದು ಋತುಕಾಲದಲ್ಲಿ ಮಾತ್ರ ಆದಾಗ. ಅಂದ್ರೆ ಅವರು ಮೈನಾದ 16 ದಿವಸ ಋತುಕಾಲ ಅಂತ ಹೇಳ್ತಾರೆ. ಆ ಋತುಕಾಲದಲ್ಲಿ ಯಾವ ಸಂಬಂಧ ಪಡ್ತಾರೆ ಅದು ಬ್ರಹ್ಮಚರ್ಯವೇ ಅನಿಸ್ಕೊಳತ್ತೆ. ಈಗ ವಶಿಷ್ಠರು ನಿತ್ಯ ಬ್ರಹ್ಮಚಾರಿ ಅಂತ ಹೇಳೋದು ಇದೇ ಕಾರಣ. ಅದರಲ್ಲೂ ರಾತ್ರಿಯಲ್ಲೂ ಕೂಡ ರಾತ್ರಿ ಭಾರ್ಯಾಗಮನ ಪ್ರಶಸ್ತವನ್ನ ದಿನಾ ರಾತ್ರಿ ಮಾಡ್ಲೇಬೇಕು ಅಂತ ವಿಧಿಯಲ್ಲ, ರಾತ್ರಿ ಎಲ್ಲ ಮಾಡ್ತಾನೆ ಇರಬೇಕು ಅಂತ ವಿಧಿಯಲ್ಲ. ಹಾಗಲ್ಲ ವಾಕ್ಯ. ವಾಕ್ಯದಲ್ಲಿ ಸಂತಾನೋತ್ಪತ್ತಿಗಾಗಿ ಮಾಡುವಾಗ ರಾತ್ರಿ ಸಂದರ್ಭದಲ್ಲೇ ಮಾಡಬೇಕು ಅಂತ ವಾಕ್ಯ ಅಷ್ಟೇ. ಸಂತಾನಕ್ಕೆ ಕಾರಣವಾಗಿ ಅಪೇಕ್ಷೆ ಪಟ್ಟು ಮಾಡುವಾಗ ಅದು ಅಲ್ವಾಗ ಈ ಕೆಲವು ಗೌತಮ ಮುನಿಗಳು ಭೋಗಕ್ಕಾಗಿ ಮಾಡಲೇ ಬೆಳೀತಾರೆ, ಸಂಬಂಧ ಇಟ್ಕೊಳ್ಳೇ ಬೆಳೀತಿದ್ದಾರೆ. ಯಾವ ಸಂಬಂಧವಾದರೂ ಸಂತಾನ ಪ್ರಾಪ್ತಿಗಾಗಿ ಮಾಡ್ಕೋಬೇಕೇ ಹೊರತು ವ್ಯರ್ಥವಾಗಿ ರೇತಸ್ಸನ್ನು ಹಾಳು ಮಾಡ್ಕೋಬೇಡಿ. ರೇತಸ್ಸು ಅನ್ನೋದು ದೇಹದ ಬಹಳ ಸೂಕ್ಷ್ಮವಾದ ಧರ್ಮ. ಇದು ಅದು ಸಂತಾನ ಪ್ರಾಪ್ತಿಗಾಗಿಯೇ ಇರ್ತಕ್ಕದ್ದು ಹೊರತು ಕೇವಲ ವ್ಯರ್ಥವಾಗಿ ಚೆಲ್ಲೋದಕ್ಕೆ ಇರೋದಲ್ಲ ಅದು. ಆದ್ರಿಂದ ರಾತ್ರಿಯಲ್ಲಿ ಸಂಬಂಧ ಮಾಡೋದು ಅದು ಪ್ರಶಸ್ತ ಎಂಬುದಾಗಿ ಆ ಟೈಮಲ್ಲೇ ಮಾಡಬೇಕು ಅಂತ ಹೇಳ್ತಾ ಇರೋದು ಕೂಡ ಪ್ರಾಸಂಗಿಕ ವಿಧಿಯೇ ಹೊರತು ಇದು ನಿತ್ಯ ವಿಧಿ ಅಲ್ಲ ಇದು. ಆಮೇಲೆ ಅದೇ ಭಾಷೆಗಳ ಋತುವನ್ನು ಸೇರಿಸಿದ್ರು. ಅಲ್ಲೂ ಕೂಡ ರಾತ್ರಿ ಎಲ್ಲಾ ರಾತ್ರಿಯಲ್ಲೂ ಅವಕಾಶ ಇಲ್ಲ ಅನ್ನೋಕ್ಕೋಸ್ಕರ ಋತುಕಾಲದಲ್ಲಿ ಅಂತ. ಆ ಋತುಕಾಲದಲ್ಲೂ ಕೂಡ ಶಾಸ್ತ್ರಕಾರರು ಮಾತಾಪಿತ ಶ್ರಾದ್ದ ಆಗಿದ್ರೆ, ಆಮೇಲೆ ವ್ರತ ದಿವಸ ಆಗಿದ್ರೆ, ಏಕಾದಶಿ ಆದ ವ್ರತ ದಿವಸವಾಗಿದ್ರೆ, ಬೇರೆ ಬೇರೆ ನಿಯಮಗಳ ದಿವಸ ಆಗಿದ್ರೆ ಅಂತಹದ್ದು ಹೇಳ್ಬೇಡಿ ಅಂತ ಹೇಳ್ತಾರೆ. ಹಾಗೆ ನೋಡಿ 1-2 ದಿವಸ ಸಿಗುತ್ತೆ ಅಷ್ಟೇ ಅದಕ್ಕೆ, ಪ್ರತಿ ತಿಂಗಳ. ಪ್ರಕೃತಂತೂ ಉಚ್ಯತೆ. ಪ್ರಕೃತಂತೂ ಉಚ್ಯತೆ. ಅದೇ ಕಾಂಟೆಕ್ಸ್ಟ್ ಏನು, ಈ ಪ್ರಕೃತವಾದ ವಿಚಾರ ಏನು ಅದನ್ನ ಹೇಳ್ತೀವಿ ಅಂತ ಇದ್ದಾರೆ. ಸಹ ಅಹೋರಾತ್ಮಕ ಪ್ರಜಾಪತಿ ಅಹೋರಾತ್ರಾತ್ಮಕ ಪ್ರಜಾಪತಿ ಜನ್ನಾತ್ಮನ ವ್ಯವಸ್ಥಿತ. ಜನ್ನಾತ್ಮನ ವ್ಯವಸ್ಥಿತ. ಆ ಅಹೋರಾತ್ರಾತ್ಮಕವಾದ ಪ್ರಜಾಪತಿಯು ಅವನೇ ಮಾಸಾತ್ಮಕ, ಅವನೇ ಸಂವತ್ಸರಾತ್ಮಕ. ಅವನು ವ್ರೀಹಿದ ಭತ್ತ, ಯಾವ ಅಂದ್ರೆ ಗೋಧಿ, ಆದಿಶಬ್ದದಿಂದ ಕಡ್ಲೆ ಆಗಿ ಅಥವಾ ಹೆಸರು ಉದ್ದು ಏನೇನ್ ಧಾನ್ಯ ಇದೆಯೋ, ಧಾನ್ಯ ಉಪಲಕ್ಷಣ, ಧಾನ್ಯ ಮತ್ತೆ ತರಕಾರಿ ಮತ್ತೆ ಹಣ್ಣು ಸೊಪ್ಪು ಎಲ್ಲಾ ರೂಪದಲ್ಲೂ ಅವನಿದ್ದಾನೆ. ನಾವು ಏನೇನ್ ತಿಂತೀವೋ ತಿನ್ನುವ ಎಲ್ಲಾ ಆಹಾರ ರೂಪದಿಂದಲೂ ಪ್ರಜಾಪತಿ ತುಂಬಿಕೊಂಡಿದ್ದಾನೆ. ಅದು ಪ್ರಜಾಪತಿ ವಿರಾಟ್ ಪುರುಷ ತಾನೆ. ವಿರಾಟ್ ಪುರುಷದಿಂದ ಪಂಚಭೂತನಾಗಿರೋದು. ಆ ಪಂಚಭೂತವೇ ತಾನೆ ಅನ್ನ. ಆ ಪಂಚಭೂತದಲ್ಲಿ ಯಾವ ಜಾಗದಲ್ಲಿ ಜೀವ ಪ್ರವೇಶ ಮಾಡಿ ಬಿಡುತ್ತೋ ಅದು ರುಚಿಕರವಾಗುತ್ತೆ. ಹಾಗಾದ್ರಿಂದ ವಿರಾಟ್ ರೂಪನಾದ ಪ್ರಜಾಪತಿಯನ್ನ ಸಂವತ್ಸರ ರೂಪದ ಪ್ರಜಾಪತಿ ಆದಿತ್ಯ ಅಂತ ಹೇಳಿ ಅವನನ್ನೇ ಮಾಸ, ಅವನೇ ಅಹೋರಾತ್ರಿ, ಅವನೇ ಅನ್ನ ರೂಪದ ಪ್ರಜಾಪತಿ ಅಂತ ಮಾಡ್ತಾ ಇದೆ. ನಿಮ್ಗೆ ಎಲ್ಲಾ ಕಡೆಯಲ್ಲಿ ಕೂಡ ಪ್ರಜಾಪತಿ ದೃಷ್ಟಿ ಬರಬೇಕು ಅಂತ. ಸಮಸ್ತವು ಜಗತ್ತೆಲ್ಲ ಪ್ರಜಾಪತಿಮಯವಾಗಿದೆ.
ಇಡೀ ಪಂಚಭೂತವು ವಿರಾಟ್ ರೂಪನಾಗಿದ್ದಾನೆ, ಕಾಲಾತ್ಮನಾಗಿದ್ದಾನೆ. ಪ್ರಜಾಪತಿಗಿಂತ ಬೇರೆಯಾಗಿ ಏನೇನು ಜಗತ್ತಲ್ಲಿಲ್ಲ ಎಂಬುದಾಗಿ ಅದು ಪ್ರಜಾಪತಿ ಹೇಳಿದ್ರು. ಪ್ರಜಾಪತಿ ಸ್ಥಿರತಿ ಅನ್ನಂ ವೈ ಪ್ರಜಾಪತಿ ಏವಂ ಕ್ರಮೇಣ ಪರಿಣಮ್ಯ. ಈ ರೀತಿ ಈ ಕ್ರಮದಿಂದ ಪ್ರಜಾಪತಿಯು ಮಾರ್ಪಾಡಾಗ್ತಾ ಅಲ್ಲ ಅನ್ನವಾಗಿ ಅನ್ನದಿಂದ ರೇತುವಾಗಿ ಹೇಳ್ತಾರೆ. ಅನ್ನಂ ವೈ ಪ್ರಜಾಪತಿ ತಸ್ಮಾದ್ ಇಮಾಃ ಪ್ರಜಾ ಪ್ರಜಾಯಂತ ಇತಿ. ಪ್ರಶ್ನೆ ಕೇಳಿದ್ದ, ಕುತೋಹವ ಇಮಾಃ ಪ್ರಜಾ ಪ್ರಜಾಯಂತೆ ಪ್ರಶ್ನೆ ಮಾಡಿದ್ದ. ಅನ್ನಾದಿಮಾ ಪ್ರಜಾ ಪ್ರಜಾಯಂತೆ ಉತ್ತರ ಕೊಟ್ಟಂಗಾಯ್ತು. ಅನ್ನಂ ವೈ ಪ್ರಜಾಪತಿ ತತೋ ಹವೈ ತದ್ರೇತಃ ತಸ್ಮಾದಿಮಾ ಪ್ರಜಾ ಪ್ರಜಾಯಂತ ಇತಿ. ಅನ್ನಂ ವೈ ಪ್ರಜಾಪತಿ ತತಃ ಹ ವೈ ತತ್ ರೇತಃ ತಸ್ಮಾತ್ ಇಮಾಃ ಪ್ರಜಾಃ ಪ್ರಜಾಯಂತೆ ಇತಿ. ಅನ್ನವೇ ಅಲ್ಲವೇ ಪ್ರಜಾಪತಿ. ವೈ ಅನ್ನೋದು ಪ್ರಸಿದ್ಧಾರ್ಥ, ಇದು ಶಾಸ್ತ್ರ ಪ್ರಸಿದ್ಧಾರ್ಥ, ಶಾಸ್ತ್ರ ಗೊತ್ತಿರುವಂಥ ಅರ್ಥ. ಅದನ್ನ ಇವನು ಭಾವನೆ ಮಾಡಬೇಕು. ಅನ್ನವನ್ನು ನಾವು ಕೈ ಮುಗಿದು ಅಭಿನಂದನೆ ಮಾಡಿ ಅದು ಪ್ರಜಾಪತಿ ಸ್ವರೂಪ, ಬ್ರಹ್ಮಸ್ವರೂಪ, ವಿರಾಟ್ ರೂಪ ಅಂತೇಳಿ ಭಾವನೆ ಮಾಡಬೇಕು. ಆ ಅನ್ನವೇ ತಿಂದದ್ದಾದಾಗ ರೋಹಿತಾದಿ ಕ್ರಮದಿಂದ ಸಪ್ತಮೋ ಧಾತು ಶುಕ್ರ, ಅದಕ್ಕೆ ರೇತಸ್ಸು ಅಂತ ಹೇಳ್ತಾರೆ. ಆ ರೇತಸ್ಸು ಹೇಳುದು ಸರ್ವೇಭ್ಯೋ ಅಂಗೇಭ್ಯ ತೇಜಸ್ ಸಂಭೂತಂ. ಈ ತಂದೆಯ ಶರೀರದ ಎಲ್ಲಾ ಅವಯವಗಳ ಸೂಕ್ಷ್ಮಾಂಶವನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರುತ್ತೆ. ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಬುದ್ಧಿ, ಮನಸ್ಸು, ಪ್ರಾಣ ಎಲ್ಲದರ ಸೂಕ್ಷ್ಮಾಂಶವನ್ನು ಆಡಿಸಿಕೊಂಡಿರುತ್ತೆ. ಅದು ತಾಯಿ ಗರ್ಭಕ್ಕೆ ಹೋಗಿ ಅಲ್ಲಿ ಅಂಡಾಣು ಸೇರಿಕೊಂಡು ಅಲ್ಲಿ ಬೆಳೆದಾದಾಗ ಅದಕ್ಕೆ ತಾಯಿ ಊಟ ಮಾಡುವ ಅನ್ನಪಾನಾದಿಗಳಿಂದ ಅದು ಬೆಳೆದು ಆಮೇಲೆ ಅದು ಎಲ್ಲ ಬಿಟ್ಕೊಳುತ್ತೆ. ಆ ಸೂಕ್ಷ್ಮ ರೂಪವಾದ ವ್ಯಕ್ತವಾಗುತ್ತೆ. ವ್ಯಕ್ತಪಾಠವಾಗಿ ಇವು ಆಸ್ತ ಪುತ್ರ ಪ್ರತಿರೂಪವು ಜಾಯತೆ. ಏನು ತಂದೆ ಹೆಂಗೆ ಇದ್ದಾನೆ ಅಂತ. ತಂದೆ ಹೆಂಗೆ ಹಿಡಿದು ಬೇರೆ ಹೆಂಗೆ ಬರುತ್ತಾ? ತಂದೆ ಸೀಲ್ ಹೊಡೆದಿರೋದು ಅವನದೇ ಅಚ್ಚಾದ್ರಿಂದ ಆ ಅಚ್ಚಿ ತಕ್ಕಾಗೆ ಬರೋದು ಬರುತ್ತೆ. ಹಾಗಾಗಿ ಅದರಿಂದಲೇ ಪ್ರಜೆಗಳು ಉಂಟಾಗುತ್ತಾರೆ. ತದ ಅನ್ನಂ ವೈ ಪ್ರಜಾಪತಿ. ಪ್ರಜಾಪತಿ ಅನ್ನವೇ ಅಲ್ಲವೇ ಪ್ರಜಾಪತಿಯು. ಕಥಂ ಕಥಂ ತತಃ ತಸ್ಮಾದ್ ಹವೈ ರೇತಃ ನಿರ್ಬೀಜಂ ತತ್ ಪ್ರಜಾಕಾರಣಂ. ತತಃ ಅನ್ನಾತ್, ಆ ಅನ್ನದಿಂದ, ತಸ್ಮಾದ್ ಅನ್ನಾತ್ ಹಾ ವೈ ಅಲ್ಲವೇ ಅಂತ. ಅನ್ನದಿಂದ ಅಲ್ಲವೇ ರೇತಸ್ಸು ಅಂದ್ರೆ ಮನುಷ್ಯನಿಗೆ ಕಾರಣವಾಗಿರೋ ಬೀಜ. ಇಲ್ಲಿ ಮನುಷ್ಯ ಅಂದ್ರೆ ಹೆಂಗಸು ಹೌದು, ಹೆಂಗಸು ಗಂಡಸು ಇಬ್ಬರಿಗೂ ರೇತಸ್ಸೇ ಕಾರಣ. ಗಂಡಸಿಗೆ ಮಾತ್ರ ಹುಟ್ಟೋದಕ್ಕೆ ರೇತಸ್ ಕಾರಣ, ಹೆಂಗಸಿಗೆ ರೇತಸ್ ಕಾರಣ ಅಲ್ಲ ಅನ್ಬೇಡಿ. ರೇತಸ್ಸು ಮನುಷ್ಯ ಬೀಜ, ಅದು ನಿರ್ಬೀಜ, ಅದು ಪ್ರಜೆಗೆ ಕಾರಣ. ಆದರೆ ಬೀಜೋತ್ಪತ್ತಿ ರೇತೋತ್ಪತ್ತಿ ಪುರುಷರಲ್ಲೇ ಆಗೋದು, ಸ್ತ್ರೀಯಲ್ಲಿ ರೇತೋತ್ಪತ್ತಿ ಆಗಲ್ಲ. ಅದಕ್ಕೆ ರೇಸ್ ವಂಶ ಅನ್ನೋದು ಪುರುಷರಿಂದಲೇ ಹೇಳೋದೇ ಹೊರತು ಸ್ತ್ರೀಯರಿಂದ ವಂಶ ಹೇಳೋದಿಲ್ಲ. ವಂಶವಾಹಕರು ಇವರಿಂದ ವಂಶದು. ಈ ಯಾವ ಗೋತ್ರಗೆ ಸಖೇತಿ ಸಪ್ತಮೇ ಪದೇ ಸ್ವಗೋತ್ರ ಭಶ್ಯತೆ ನಾರಿ. ಸಖಾ ಸಪ್ತಪದ 7ನೇ ಹೆಜ್ಜೆ ಇಟ್ಕೊಡ್ಲೇನೆ ತನ್ನ ತಾಯಿ ಗೋತ್ರದಿಂದ ಭ್ರಷ್ಟರಾಗ್ಬಿಡ್ತಾಳೆ ಅವಳು. ಬಿಡ್ತಾಳೆ, ಅದು ಗಂಡಿನ ಗೋತ್ರ ಸೇರ್ಕೊಂಡ್ಬಿಡ್ತಾಳೆ. ಹಾಗಾಗಿ ತಾಯಿಗಳ ಗೋತ್ರ ಬರೀ ಸ್ನಾನ ಮಾತ್ರ, ಅದಕ್ಕೆ ಆಶೋಚ ಬರೋದಿಲ್ಲ ಅವಳಿಗೆ. ಮಾತಾಪಿತರು ಮಾತ್ರ 3 ಸೈಡ್ ಕೊಟ್ಟಿದ್ದಾರೆ ಅಷ್ಟೇ, ಎಲ್ಲರೂ ಬಿಡಿ ಸ್ನಾನ ಎಲ್ಲ ಏನಿಲ್ಲ. ಹಾಗಾಗಿ ಆ ವಂಶ ಅನ್ನೋದು ತಂದೆಯಿಂದ ಬರೋದಾದ್ರಿಂದಲೇ ಈ ಯಾರ ಮಗ ಅಂತ ಕೇಳಿದಾಗ ತಾಯಿ ಹೆಸರು ಹೇಳ್ಬಾರ್ದಂತೆ. ಇಂಥ ಮಗ ತಂದೆ ಹೆಸರು ಹೇಳಲಿಕ್ಕೆ ಹೊರತು ತಾಯಿ ಮಗ ಅಲ್ಲ. ತಾಯಿ ಅನ್ನೋದು ಜಮೀನಿದ್ದ ಹಾಗೆ, ಭೂಮಿ ಹೇಗೆ ಗಿಡ ಮರಗಳಿಗೆ ಬೆಳೆ ಆಧಾರವ, ತಾಯಿ ಆಶ್ರಯ ಹೊರತು ತಾಯಿ ಕಾರಣ ಅಲ್ಲ. ಕಾರಣ ತಂದೆನೆ. ಅದೇ ತಂದೆಯಿಂದಲೇ ವಂಶ ಬರೋದು. ವಂಶಹಾರಿತ್ವ ತಂದೆಯಿಂದಲೇ ಬರೋದು, ತಾಯಿಯಿಂದ ಬರೋದಿಲ್ಲ ವಂಶಹಾರಿತ್ವ. ಅದೇನಿದ್ರು ಅದೊಂದು ಪಾತ್ರೆ ಅಷ್ಟೇ, ಅದು ಆಶ್ರಯ. ಅದ್ ಬೇಕು, ಅದು ಪ್ರಯೋಜನ ಇಲ್ಲ ಅಂತ ಅರ್ಥ ಅಲ್ಲ, ಪ್ರಧಾನ ಇಲ್ಲ ಅಂತ ಅರ್ಥ ಅಲ್ಲ. ತಾಯಿಯಿಂದ ಬರೋದು 3, ತಾಯಿಯಿಂದ ಬರೋ 3 7 ಧಾತುದಲ್ಲಿ ಚರ್ಮ, ಮಾಂಸ, ರುಧಿರ, ರಕ್ತ ಇದಿಷ್ಟು ತಾಯಿಯಿಂದ ಬರೋದು. ಅಸ್ಥಿ, ಮಜ್ಜ, ರೇತಸ್ಸು ತಂದೆಯಿಂದ ಬರೋದು ಅಂತ. ದೇಹದಲ್ಲಿರುವ ಸಪ್ತಧಾತುವಿನಲ್ಲಿ ತಂದೆ ಕೊಡೋದು 3, ತಾಯಿ ಕೊಡೋದು 3 ಅಂತ. ಆ ತಾಯಿ ಕೊಡೋದೇ ತಂದೆ ಕೊಡೋದಕ್ಕೆ ಆಶ್ರಯ. ತಂದೆ ಏನ್ ಕೊಡ್ತಾನೆ ಅದನ್ನ ಹಿಡ್ಕೊಳ್ಳೋದೇ ತಾಯಿ.
तस्मात् योषिति सिक्तात् इमा पुरुषा मनुष्यादिलक्षणा प्रजा प्रजायन्ते तस्मात् योषिति सिक्तात् इमाः मनुष्यादिलक्षणाः प्रजाः प्रजायन्ते योषिति ಯಾವ ವಿಭಕ್ತಿ ಸಪ್ತಮಿ ಪ್ರಥಮ ಯೋಷಿ ಯೋಷಿತ್ ಯೋಷಿತ್ ಯಾವ ಲಿಂಗ ನಪುಂಸಕಲಿಂಗನ ನಪುಂಸಕಲಿಂಗ ಸ್ತ್ರೀಲಿಂಗ ಯೋಷಿತಿ ಸಪ್ತಮಿ ಸ್ತ್ರೀಯಲ್ಲಿ ಸಿಂಪಡಿಸಿದ್ದಾದ ಈ ರೇತಸ್ಸಿನಿಂದ ಈ ಮನುಷ್ಯಾದಿಗಳ ರೂಪವಾಗಿರ್ತಕ್ಕ ಎಲ್ಲಾ ಪ್ರಜೆಗಳು ಉಂಟಾಗ್ತಾರೆ ಸಿಕ್ತ ಅಂದ್ರೆ ಸಿಂಪಡಿಸಿದ್ದಾದ ಅಂತ ಶಿಷ್ಟಕ್ಷರಣೆ ಧಾತು ಅಲ್ಲಿ ಹಾಕಿದ್ದಾಗಿರುವ ರೇತಸ್ಸಿನಿಂದ ಈ ಎಲ್ಲಾ ಪ್ರಜೆಗಳು ಉಂಟಾಗ್ತಾರೆ ಯತ್ಪೃಷ್ಟಂ ಕುತೋ ಹವೈ ಪ್ರಜಾ ಪ್ರಜಾಯಂತೆ ಇತಿ ಯತ್ಪೃಷ್ಟಂ ಕುತೋ ಹವೈ ಪ್ರಜಾ ಪ್ರಜಾಯಂತೆ ಇತಿ ತದೇವಂ ಚಂದ್ರಾದಿತ್ಯ ಮಿಥುನಾದಿಕ್ರಮೇಣ ಅಹೋರಾತ್ರಾಂತೇನ ಅನ್ನರೇತೋರುದ್ವಾರೇಣ ಪ್ರಜಾ ಪ್ರಜಾಯಂತೆ ಇತಿ ನಿರ್ಣೀತಂ ಕಬಂಧೀಕಾತ್ಯಾಯನ ಉಪೇಕ್ಷ ಪಪ್ರಚ್ಛ ಒಂದು ಸಂವತ್ಸರ ಆದ್ಮೇಲೆ ಬನ್ನಿ ಕೇಳಿದಲ್ಲ ಕುತೋ ಹವಾಯಮ ಪ್ರಜಾ ಪ್ರಜಾಯಂತೆ ಕೇಳಿದ ಏನ್ ಕಾಮನ್ ಸೆನ್ಸ್ ಅವನ ಸಾಮಾನ್ಯ ಏನಿರಲಿಲ್ಲ ಅವನಿಗೆ ಅವನು ಗೃಹಸ್ಥ ಮಹಾ ಉಪಾಸಕ ಅವನಿಗೆ ಈ ಮಕ್ಕಳು ಇಷ್ಟು ಜ್ಞಾನ ಸಾಮಾನ್ಯ LKG ಹುಡುಗರಿಗೂ ಗೊತ್ತು ಈ ಕಾಲದ ಹುಡುಗರಿಗೆ ಸಣ್ಣ ಸಣ್ಣ ಹುಡುಗರು ಕೇಳಿದ್ರೆ ಅವರು ಹೇಳ್ತಾರೆ ಕೇಳಿ ಕೆಲವು ಹೇಳಿಮ್ಮ ಕೇಳಿ ಅದೇ ತೆಗೀರಿ ರಿಮೂವ್ ಮಾಡಿ ನಿಮ್ಮ ಇದು ರವೀಂದ್ರ ಬಹುಪರಾಕ್ ಅಂತ ಹೇಳಿ ಅವಾಗ ಬಿಡ್ತಾರೆ ನೀವೀಗ ಹೇಳಿದ ಒಂದ್ಸತಿ ಮತ್ತೆ ಹೇಳಿ ಗುರುಗಳೇ ಅದು ಅಮ್ಮನ ಹತ್ರ 3 ಬರುತ್ತೆ ಅಮ್ಮಂದ ಬರೋ ಚರ್ಮ ಮಾಂಸ ರುಧಿರ ಅಂದ್ರೆ ರಕ್ತ ಕೊಡೋ ತಾಯಿಯೇ ತಾಯಿಯೇ ಸಾರಿ ಗುರುಗಳೇ ಮತ್ತೆ ಹೇಳಿ ಬ್ಲಡ್ ಮತ್ತೆ ಫ್ಲೆಶ್ ಮತ್ತೆ ಇನ್ನೇನು ಅಂತ ಇದ್ದೀರಾ ಚರ್ಮ ಸ್ಕಿನ್ ಓಕೆ ತಂದೆಯಿಂದ ಇದು ಮೂಳೆ ಮಜ್ಜೆ ಮತ್ತು ಇದು ರೇತಸ್ಸು ಮಜ್ಜೆ ಏನಂತೀರಿ ನೀವು ಇಂಗ್ಲಿಷ್ ಕೊಬ್ಬು ಮೂಳೆ ಕೊಬ್ಬು ರೇತಸ್ಸು ತಂದೆ ಬರೋದು ಆಮೇಲೆ ತಗೊಂಡಿ ಸ್ವಲ್ಪ ತಗೋತೀನಿ ಆಮೇಲೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಮದು ನೆನ್ನೆ ಕೊಂಡ್ಬಿಡ್ಬೇಕಾಗ್ತಿರ್ಲಿಲ್ಲ ಅಯ್ಯೋ ಕನಸಲ್ಲೇ ಕಣ್ಬಿಡೋ ಅಂತ ಯಾರ ಕಣ್ಬಿಡಕ್ಕೆ ಆಗ್ತಿಲ್ಲ ನನಗೆ ಇನ್ ಕನಕ್ ಹೋಗ್ತಾ ಇದೆ ಕಣ್ಬಿಡೋ ಅಂತ ಕಣ್ಬಿಡೋದಾಗ್ತಿಲ್ಲ ಅಯ್ಯಪ್ಪ 4 ಗಂಟೆ ಹಾಕಿದ್ ಸಂಜೆ ಅಯ್ಯೋ ಒಮ್ಮೆ ಹೆಂಡನದು ಅದೇನ ಏನ್ ಇರಲ್ಲ ಭಯಂಕರ ನಿದ್ದೆ ಬರ್ತದಲ್ಲಿ ಆ ಸ್ತ್ರೀಯಲ್ಲಿ ಸಿಂಪಡಿಸಿದ್ದಾದ ಆ ಇದರಿಂದ ರೇತಸ್ಸಿನಿಂದ ಮನುಷ್ಯರಲ್ಲಿ ಮನುಷ್ಯರು ಪಶುಗಳು ಎಮ್ಮೆ ಕತ್ತಲು ಕತ್ತೆ ಅದು ಆಯಾ ಪ್ರಾಣಿಗಳು ಪ್ರತಿಯೊಂದು ಎಲ್ಲೆಲ್ಲಿ ಮೈಥುನ ಸೃಷ್ಟಿ ಬರುತ್ತೋ ಆ ಎಲ್ಲಾ ಜಾಗದಲ್ಲಿ ಇದೇ ಪ್ರೋಸೆಸ್ ಇದೇ ಪ್ರೊಸೀಜರ್ ಇದು ಉಂಟಾಗ್ತಾರೆ ಯಾವ್ದನ್ನು ಕೇಳಿದ್ನೋ ಯಾವ್ದನ್ನು ಉಂಟಾಗ್ತಾರೆ ಅಂತ ಈ ರೀತಿ ಚಂದ್ರ ಆದಿತ್ಯ ಆದ್ರಿಂದ ತಿಥಿ ಅಹೋರಾತ್ರೆ ಸಂವತ್ಸರ ಮಾಸ ಮತ್ತು ಅಹೋರಾತ್ರೆ ಆಮೇಲೆ ಅನ್ನ ರೇತಸ್ಸು ಈ ರೀತಿ ಚಂದ್ರಾದಿತ್ಯ ಮಿಥುನಾದಿಕ್ರಮೇಣ ಅಲ್ಲಿವರೆಗೂ ಬರಬೇಕು ಆ ಮಿಥುನ ಕ್ರಮದಿಂದ ಎಲ್ಲಾ ಅಹೋರಾತ್ರವರೆಗಿರ್ತಕ್ಕಂತಹ ಈ ಕಾಲದಿಂದ ಅನ್ನ ರೇತುವ ಮೂಲಕವಾಗಿ ಎಲ್ಲರೂ ಹುಟ್ಟಾರಪ್ಪ ಅಂತ ಅದು ನನಗೇನು ಆಶ್ಚರ್ಯ ಅಂದ್ರೆ ಅವು ತೇ ಬ್ರಹ್ಮಪರಾಹ ಬ್ರಹ್ಮನಿಷ್ಠಾಹ ಪರಂಬ್ರಹ್ಮಾನ್ವೇಷಮ ಅಂತ ಹೊಗಳಿದ್ದು ಆ ಋಷಿಗಳನ್ನು ಎಂಥವ್ರು ಅಂತ ಅವಳು ಗೃಹಸ್ಥರು ಬೇರೆ ಹೇಳಿದ್ದು ಅಲ್ಲ ಬಹುಶಃ ಈ ಪ್ರಜಾಪತಿ ರೂಪದ ಉಪಾಸನೆ ಮಾಡೋದೇ ಇಲ್ಲಿ ಪ್ರಧಾನವಾದಂತ ಸೃಷ್ಟಿಗಿಂತಲೂ ಪ್ರಜಾಪತಿತ್ವ ರೂಪದ ಉಪಾಸನೆಯನ್ನು ಹೇಳೋಕ್ಕೋಸ್ಕರವಾಗಿ ಸೃಷ್ಟಿಯಿಂದ ಒಂದು ಅಂಗ ಮಾಡ್ಕೊಂಡು ಅವಾಂತರ ಮಾಡ್ಕೊಂಡು ಉಪಾಸನೆ ಹೇಳೋಕ್ಕೋಸ್ಕರವಾಗಿ ಈ ಕಥೆಯನ್ನು ಹೇಳಿದೆ ಅಂತ ಕಾಣುತ್ತೆ ಇದು ಉಪಾಸನೆಯೇ ಪ್ರಧಾನ ಇಲ್ಲಿ ಪ್ರಜಾಪತಿ ರೂಪದ ಉಪಾಸನೆಯಿಂದ ಅವನು ಪ್ರಾಜಾಪತ್ಯ ಫಲ ಪಡ್ಕೊಳ್ತಾನೆ ಅಂತ ಹೇಳೋಕ್ಕೋಸ್ಕರವಾಗಿ ಈ ರೀತಿ ಹೇಳ್ತಾ ಇದೆ ಅಂತ ತಗೊಂಡ್ರೆ ಪ್ರಕೃತಿಗೆ ಚೆನ್ನಾಗಿ ಹೊಂದತ್ತೆ ತದ್ದೇಹವೈತದ್ವ್ರತಂ ಪ್ರಜಾಪತಿವ್ರತಂ ಚರಂತಿ ಉತ್ಪಾದಯಂತೆ ತೇಷಾಮೇವೈಷ ಬ್ರಹ್ಮಲೋಕಃ ಯೇಷಾಂತವೋ ಬ್ರಹ್ಮಚರ್ಯಂ
ಯೇಷು ಸತ್ಯಂ ಪ್ರತಿಷ್ಠಿತಂ ತತ್ ಯೇ ಇಹ ಏನಿದೆಯೋ ಹಾ ಅಷ್ಟ ತತ್ ಯೇ ಹ ವೈ ತತ್ ಪ್ರಜಾಪತಿವ್ರತಂ ಚರಂತಿ ತೇ ಮಿಥುನಂ ಉತ್ಪಾದಯಂತೆ ತೇಷಾಂ ಏವ ಏಷಃ ಬ್ರಹ್ಮಲೋಕಃ ಯೇಷಾಂ ತಪಃ ಬ್ರಹ್ಮಚರ್ಯಂ ಯೇಷು ಸತ್ಯಂ ಪ್ರತಿಷ್ಠಿತಂ. ತತ್ ಆದ್ದರಿಂದ ತಸ್ಮಾತ್ ಯಾರಾದ್ರೂ ಸರಿ ಆ ಪ್ರಜಾಪತಿ ವ್ರತವನ್ನ ಅಂದ್ರೆ ಋತುಕಾಲದಲ್ಲಿ ಭಾರ್ಯರನ್ನೇ ಸೇರೋದು ಅಂತ ಅದಕ್ಕೆ ಹೆಸರು. ಋತುಕಾಲದಲ್ಲಿ ಭಾರ್ಯ ಸೇರೋದಕ್ಕೆ ಪ್ರಜಾಪತಿ ವ್ರತ ಅಂತ. ಋತುಕಾಲದಲ್ಲಿ ರಾತ್ರಿ ಹೊತ್ತಲ್ಲಿ ಸೇರೋದನ್ನು ಪ್ರಜಾಪತಿ ವ್ರತ. ಅವರು ಮಿಥುನರಾದವರಾಗಿ ಪ್ರಜೆಯನ್ನು ಉಂಟು ಮಾಡುವವರಾಗುತ್ತಾರೆ ಅಂತ. ನಮ್ಮಣ್ಣ ಒಬ್ರು ತಮಾಷೆ ಮಾಡಿದ್ರು, ನಿಮ್ದು ಏನು ವ್ರತ, ಯಾವ ವ್ರತ ಮಾಡ್ತಾ ಇದ್ದೀರ ಅಂತ. ನಾವು ಪ್ರಜಾಪತಿ ವ್ರತ ಒಂದು ದಿವಸ ಮಾಡ್ತೀವಪ್ಪ, ನೀನು ವ್ರತ ಮಾಡಲ್ಲ ಅಂದಂತೆ. ಪ್ರಜಾಪತಿ ವ್ರತ ಮಾಡ್ತೀವಿ, ಯಾವ ವ್ರತವೂ ಮಾಡಲ್ಲ ಅಂದಂತೆ. ನಮ್ಮನ್ನ ತಾತ ಚಚ್ಕೊ ಏನ್ರಿ ಪ್ರಜಾಪತಿ ವ್ರತ, ಹೌದು ಯಾವ ವ್ರತವೂ ನಾವು ಮಾಡಕ್ಕಾಗಲ್ಲ, ಅದು ಒಂದು ವ್ರತ ಮಾಡ್ತೀವಿ. ಪ್ರಜಾಪತಿ ವ್ರತವನ್ನು ಯಾರು ಮಾಡ್ತಾರೋ ಅವರು ಮಿಥುನದಿಂದ ಪ್ರಜೆಗಳನ್ನ ಉತ್ಪತ್ತಿ ಮಾಡುವವರಾಗುತ್ತಾರೆ, ಸಂತಾನ ಪಡ್ಕೊಳ್ಳೋರಾಗ್ತಾರೆ. ಅವರಿಗೆ ಈ ಬ್ರಹ್ಮಲೋಕ ಅಂದ್ರೆ ಚಂದ ಬ್ರಹ್ಮಲೋಕ ಇದು. ಯೇಷಾಂ ತಪೋ ಬ್ರಹ್ಮ ಅಥವಾ ತೇಷಾಂ ಏವೇಶ ಬ್ರಹ್ಮಲೋಕ ಅನ್ನುವಾಗ ಇವರನ್ನು ಬೇರ್ಪಡಿಸಿ ಯಾರನ್ನ ದಕ್ಷಿಣ ಮಾರ್ಗದ ಈ ಇಷ್ಟಾಪೂರ್ತ ಕರ್ಮಾದಿಗಳನ್ನ ಬೇರ್ಪಡಿಸಿ ಉಪಾಸನೆ ಮಾಡುವಂಥವ್ರು ಯಾರಿದ್ದಾರೆ ಪ್ರಾಣೋಪಾಸಕರು, ಅವರಿಗೆ ಈ ಬ್ರಹ್ಮಲೋಕ ಉಂಟು. ಯಾರ ಉಪಾಸಕರಲ್ಲಿ ಬ್ರಹ್ಮಚರ್ಯ ಸತ್ಯ ಇದು ತಪಸ್ಸು ನೆಲೆ ನಿಂತಿದೆಯೋ ಅವರಿಗೆ ಈ ಬ್ರಹ್ಮಲೋಕ ಅಂತ. ಆದ್ರೆ ಇಲ್ಲಿ ಹೇಳ್ತಾರೆ ಪ್ರತಿದಾನ ಬ್ರಹ್ಮಲೋಕವನ್ನು ಹೇಳ್ತೇವೆ. ಮುಂದೆ ಯಶಾಮಹಿವರದ 16ನೇ ಮಂತ್ರದಲ್ಲಿ ಇದನ್ನ ಹೇಳ್ತೇವೆ. ಅದನ್ನ ಇಲ್ಲಿ ಬ್ರಹ್ಮಲೋಕ ಅಂದ್ರೆ ಚಂದ ಬ್ರಹ್ಮಲೋಕವನ್ನೇ ಬ್ರಹ್ಮಲೋಕ ಅಂತ ಹೇಳ್ತಾ ಇದೆ. ಈ ಭೂಲೋಕಕ್ಕೆ ಹೋಲಿಸ್ಕೊಂಡ್ರೆ ಆ ಪಿತೃಲೋಕ ದೊಡ್ಡ ಲೋಕವಾದ್ರೂ ಅದು ಬ್ರಹ್ಮಲೋಕ ಅಂತ ಕರೀತಾ ಇದೆ. ಇಷ್ಟಾಪೂರ್ತ ದತ್ತಾದಿಗಳು ಮಾಡುವಂತಹ ಗೃಹಸ್ಥರಿಗೇನೆಯೇ ಆ ಬ್ರಹ್ಮಲೋಕ ಉಂಟಾಗುತ್ತೆ, ಅಂದ್ರೆ ಚಂದ ಬ್ರಹ್ಮಲೋಕ ಉಂಟಾಗುತ್ತೆ. ಅವರ ತಪಸ್ಸು ಬ್ರಹ್ಮಚರ್ಯ ಸತ್ಯ ಇದೆಯಂತೆ. ಸತ್ಯ ಅಂದ್ರೆ ಇವರ ಸನ್ಯಾಸಿ ಅಂತ ಸತ್ಯ ಅಲ್ಲ, ಕೆಲಸ ಸಾಮಾನ್ಯ ಸತ್ಯ ಅಷ್ಟೇ. ಸದ್ಗೃಹಸ್ಥರು ಸದ್ಗೃಹಸ್ಥರು ಅಂದ್ರೆ ಅಷ್ಟೇ ಅರ್ಥ. ಅವ್ರು ಕೆಲವು ನಾವು ಸುಳ್ಳು ಹೇಳ್ತಿದ್ರೆ ಆಗಲ್ಲ. ಆ ಗೃಹಸ್ಥರಿಗೆ ಸುಳ್ಳು ಅನಿವಾರ್ಯ, ಏನು ಮಾಡಕ್ಕಾಗಲ್ಲ, ಹೇಳಲೇಬೇಕು. ದುಡ್ಡಿದೆಯಾ ಅಂತ ಕೇಳಿ ಇಲ್ಲ ಅಂತಾರೆ. ಕೇಳಿ ಆಯ್ತು ಗುರುಗಳೇ ಇದು ಉಪಾಸನೆ ಮಾಡಕ್ ಇವೆಲ್ಲ ಹೆಂಗ್ ಉಪಾಸನೆ ಮಾಡಕ್ಕಾಗುತ್ತೆ? ಸೂರ್ಯ ದೇವರನ್ನ ಉಪಾಸನೆ ಮಾಡುವಾಗ ಅದು ಅರ್ಥ ಆಯ್ತು, ಅದು ಈಸಿ, ಒಂಥರ ಅಟ್ಲೀಸ್ಟ್ ಅರ್ಥ ಆಗುತ್ತೆ. ದಿನ ಉಪಾಸನೆ ಮಾಡು, ತಿಂಗಳನ್ನ ಉಪಾಸನೆ ಮಾಡು. ಉಪಾಸನೆ ಒಂದೇ ಮಾಡ್ಬೇಕಮ್ಮ, 2-3 ಉಪಾಸನೆ ಮಾಡಬಾರ್ದು. ಯಾವ ಉಪಾಸನೆ ಶುರು ಮಾಡ್ತೀರೋ ಸಾಕ್ಷಾತ್ಕಾರ ಆಗೋರು ಅದು ಒಂದನ್ನೇ ಮಾಡ್ಬೇಕು, ಬೇರೆ ಇದನ್ನ ಮಾಡಬಾರ್ದು. ಅದಕ್ಕೆ ಆಪ್ಷನ್ ತುಂಬಾ ಕೊಟ್ಟಿದ್ದಾರೆ ಹೊರತು ಎಲ್ಲವನ್ನು ಮಾಡ್ಬೇಕು ಅಂತ ಅನ್ಸಲ್ಲ. ಚಾಯ್ಸ್, ಇದನ್ನೆಲ್ಲ ಮಾಡಿ ಇದನ್ನೆಲ್ಲ ಮಾಡಿ ಇದನ್ನೆಲ್ಲ ಮಾಡಿ ತುಂಬಾ ಹೇಳೋದು. ಅದಕ್ಕೆ ಕೆಲವರಿಗೆ ಕೆಲವು ಇಷ್ಟ ಆಗಿ ನಿಮಗೆ ಈ ಉಪಾಸನೆ ನಿಮ್ಗೆ ಇಷ್ಟವಾಗ್ಬೋದು, ನೀವು ಈ ಉಪಾಸನೆ ಮಾಡ್ಬೋದು. ಇನ್ನೊಬ್ಬರಿಗೆ ವಿಶ್ವಾಂಗ ಉಪಾಸನೆ, ಇನ್ನೊಬ್ಬರಿಗೆ ದಾರೋಪಾಸನೆ, ಇನ್ನೊಬ್ಬರಿಗೆ ಓಂಕಾರೋಪಾಸನೆ, ಇನ್ನೊಬ್ಬರಿಗೆ ಪ್ರಾಣೋಪಾಸನೆ. ಹೀಗೆ ಯಾರ್ಯಾರು ಯಾವ್ಯಾವ ಉಪಾಸನೆ ತುಂಬಾ ಅವರಿಗೆ ಇದಕ್ಕೆ ಕಾಣಿಸ್ತೋ ಶ್ರೇಷ್ಠವಾಗಿ ತೋರಿಸ್ತೋ ಅವ್ರು ಅದನ್ನ ಮಾಡ್ತಾರೆ. ಹಾಗೆ ಅಷ್ಟೇ ಹೊರತು ಎಲ್ಲಾ ಉಪಾಸನೆಯನ್ನು ಎಲ್ಲರೂ ಮಾಡಕ್ ಬರಲ್ಲ. ಆಮೇಲೆ ಇಲ್ಲಿ ಬ್ರಹ್ಮಲೋಕ ಇದೇನೋ ಬೇರೆ ಅಂತ ಇದ್ದೀರಾ, ಅದು ಹೆಂಗೆ ಒಂದೇ ಇರೋದಲ್ವಾ ಬ್ರಹ್ಮಲೋಕ ಅಂದ್ರೆ? ಅಲ್ಲ, ದೊಡ್ಡದಾದ ಲೋಕವನ್ನೆಲ್ಲ ಬ್ರಹ್ಮಲೋಕ ಅಂತಾರೆ. ಬ್ರಹ್ಮಶಬ್ದ ದೊಡ್ಡದು ಅಂತ. ಭೂಲೋಕಕ್ಕಿಂತ ಚಂದ್ರಲೋಕ ದೊಡ್ಡದಾದ, ಚಂದ್ರಲೋಕವನ್ನು ಒಂದು ಗೌಣವಾಗಿ ಸೆಕೆಂಡ್ರಿಯಾಗಿ ಬ್ರಹ್ಮಲೋಕ ಅಂತ ಪ್ರಶಂಸೆ ಮಾಡಕ್ ಹೇಳ್ತಾರೆ. ಹೋಗೋಕೆ ಇದು ಕರ್ಬಿಂದ ಆಚಾರ. ಈ ಭಾಷೆ ಬೆಳಿತಾರೆ ನೋಡಿ, ಸ್ಪಷ್ಟವಾಗಿ ಬರ್ತಾರೆ. ತತ್ತ ಏವಂ ಸತಿ ಯೇ ಗೃಹಸ್ಥಾಃ. ಈ ರೀತಿ ಇರುವಾಗ ಇಲ್ಲಿ ಯಾವ ಗೃಹಸ್ಥರು ಗೃಹಸ್ಥರ ಗೃಹದಿಂದ ಹಿಡ್ಕೊಂಡವರು ಅಂತ. ಹೆಂಡತಿ ಮಕ್ಕಳು, ಮಾವ ಅಳಿಯ, ಮಾವ ಅತ್ತೆ, ಅಣ್ಣ ತಮ್ಮ ಎಲ್ಲರನ್ನ ಹಿಡ್ಪಟ್ಟವರು ಗೃಹಸ್ಥರು ಅಂತ. ಎಲ್ಲ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅಣ್ಣನ, ಗೃಹಸ್ಥರನ್ನ. ನೀನ್ ಅನ್ನ ಕೊಡು, ಊಟ ಕೊಡು, ಇನ್ನೊಂದು ಕೊಡು, ದುಡಿ ಮಾಡು ಅಂತ ಹೇಳಿ ಚೆನ್ನಾಗಿ ಗೊಳ್ಕೊಂತಾರೆ. ಹಾಗೆ ಯಜಮಾನ ಪಶು ಅಂದಕ್ಕೆ ಅವನು ಗೃಹಸ್ಥರನ್ನೇ ಗೃಹಸ್ಥ ಅಂತ ಇದ್ದಾರೆ. ಯಜಮಾನ ಪಶು ಪಾಪ ಬಹಳ ಕಷ್ಟ ಕಂಡ್ರೆ, ಗಂಡಸರಿಗೆ ಭಾರಿ ಕಷ್ಟ, ಒದ್ದಾಟ.
ಹ ವೈ ಇತಿ ಪ್ರಸಿದ್ಧ ಸ್ಮರಣಾರ್ಥೋ ನಿಪಾತೋ. ವೈ ಇತಿ ಸ್ಮರಣಾರ್ಥೋ. ಹ ವೈ ಅಲ್ಲವೇ, ಅವರೇ ಅಲ್ಲವೇ, ಗೃಹಸ್ಥರೇ ಅಲ್ಲವೇ ಅಂತ ಹೇಳಿ ಪ್ರಸಿದ್ಧವಾದದ್ದು ನೆನಪಿ ತಂದುಕೊಳ್ಳೋಕ್ಕೋಸ್ಕರ ಬಂದಂತ ನಿಪಾತ, ಅರ್ಥವಿಲ್ಲದೆ ಇರುವಂತಹ ಅವ್ಯಯ ಅಂತ. ತತ್ ಪ್ರಜಾಪತೆ ವ್ರತಂ ವ್ರತೋ ಭಾರ್ಯಾಗಮನಂ ಚರಂತಿ ಕುರ್ವಂತಿ ತೇಷಾಂ ದೃಷ್ಟಫಲಂ ಇದಂ. ಅವರು ಪ್ರಜಾಪತಿ ವ್ರತವನ್ನ ಅಂದ್ರೆ ಋತುಕಾಲದಲ್ಲಿ ಭಾರ್ಯಾಗಮನ ಅನ್ನುವಂತಹ ವ್ರತವನ್ನ ಯಾರು ಮಾಡುತ್ತಾರೋ ಅವರಿಗೆ ಇದು ದೃಷ್ಟಫಲ. ಯಾವುದು ದೃಷ್ಟಫಲ? ಕಿಂ ಕಿಂ ತೇ ಮಿಥುನಂ ಪುತ್ರಂ ದುಹಿತರಂತೆ ಉತ್ಪಾದೆಯಂತೆ. ಅವರು ಮಿಥುನ ಮಾಡ್ತಾರೆ ಅಂದ್ರೆ ಮಕ್ಕಳನ್ನು ಗಂಡು ಮಕ್ಕಳನ್ನು ಬರ್ಕೊಳ್ತಾರೆ, ಹೆಣ್ಮಕ್ಳನ್ನು ಬರ್ಕೊಳ್ತಾರೆ. ಎರಡೂ ಉಂಟಾದೆ ಅವ್ರಿಗೆ. ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ರು ಬೇಕಾ ಸೃಷ್ಟಿಗೆ. ಎರಡು ಸಮಾನ ತಾನೆ. ಬರೀ ಗಂಡು ಮಕ್ಕಳಾದ್ರೂ ಪ್ರಯೋಜನ ಇಲ್ಲ, ಬರೀ ಹೆಣ್ಮಕ್ಳಾದ್ರೂ ಪ್ರಯೋಜನ ಇಲ್ಲ. ಎರಡು ಇನ್ಬ್ಯಾಲೆನ್ಸ್ ಆಗ್ಬಾರ್ದು. ಬ್ಯಾಲೆನ್ಸ್ ಹೋಗ್ತಾ ಇದ್ದೆ ಹೊಂದ್ಕೊಂಡು ಹೋಗುತ್ತೆ. ಬರೀ ಗಂಡು ಮಕ್ಕಳಾದ್ರೂ ಹೆಣ್ಮಕ್ಳಿಲ್ಲ ಅಂದ್ರೆ ಅಯ್ಯೋ ಹೆಣ್ಕೊಡಿ ಎಲ್ಲ ಬೊಂಬಡಿ ಜಾಸ್ತಿ ಆಗ ಮದುವೆ ಭಾರಿ ಡಿಮ್ಯಾಂಡ್ ಆಗ್ಬಿಡುತ್ತೆ. ಹೆಣ್ಮಕ್ಳು ಜಾಸ್ತಿ ಆಗ್ಬಿಟ್ಟು ಎರಡೆರಡು ಮದುವೆ ಮಾಡ್ಕೊಳ್ತಾರೆ. ನೀನು ಮಾಡ್ಕೊ, ಇದನ್ನು ಮಾಡ್ಕೊ ಅಂತ ಹೇಳಿ ಎರಡೇ ಕೊಡು. ಹಿಂದಿನ ಕಾಲ 2-3 ಮದುವೆ ಆಗ್ತಿರ್ತಾರೆ. ಹೆಣ್ಮಕ್ಳು ಜಾಸ್ತಿ ಆಗ್ಬಿಟ್ಟು 2-3 ಮದುವೆ ಆಗ್ತಿದ್ರು. ಈಗ ಒಂದ್ ಮದುವೆಗೆ ಕಷ್ಟ, ಉಲ್ಟಾ ಆಗ್ಬಿಡಿದೆ. ಐದು ಸ್ವಲ್ಪ ಆದ್ರೆ ಮತ್ತೆ ತಿರುಗತ್ತೆ ಅದು. ಆದ್ರೆ ಎರಡನ್ನೂ ಪಡ್ಕೊಳ್ತಾರೆ, ಹೆಣ್ಮಕ್ಳನ್ನು ಪಡ್ಕೊಳ್ತಾರೆ, ಗಂಡು ಮಕ್ಕಳನ್ನು ಪಡ್ಕೊಳ್ತಾರೆ. ಅದೃಷ್ಟಂಚ ಫಲಂ ಇಷ್ಟಾಪೂರ್ತ ದತ್ತ ಕಾರಣ ಕೇಶಾಮೇವ ಏಷಃ ಯಶ್ಚಾಂದಮಸೋ ಬ್ರಾಹ್ಮಲೋಕ. ದೀರ್ಘ ಹೊಡೆದಿದ್ದೀನಿ. ಬ್ರಹ್ಮಲೋಕ ಪಿತೃಯಾನ ಲಕ್ಷಣ. ಅದು ಅದೃಷ್ಟ ಫಲ ಏನು? ಇಷ್ಟಾಪೂರ್ತ ದತ್ತ. ಇಷ್ಟ ಅಂದ್ರೆ ಯಾಗ, ಪೂರ್ತ ಅಂದ್ರೆ ವಾಪಿಕೂಪ ತಡಾಗ, ದಾನ ಅಂದ್ರೆ ಹೊರಗಡೆಯಲ್ಲಿ ಆಸಕ್ತರಿಗೆ ಅಯೋಗ್ಯರಿಗೆ ಅನ್ನದಾನ, ಅನ್ನ ವಸ್ತ್ರ ಅದನ್ನು ಕೊಡೋದು. ಇವನ್ ಮಾಡಿದಂತಹ ಗೃಹಸ್ಥರಿದ್ದಾರೆ ಅವರಿಗೆ ಈ ಚಂದ್ರಮಂಡಲವೆಂಬ ಬ್ರಹ್ಮಲೋಕ ಅಂತ ಇದೆ ನೋಡಿ. ಚಾಂದಮಸಹ ಬ್ರಹ್ಮಲೋಕ ಅಂದ್ರು. ಚಂದ್ರಮಂಡಲವನ್ನೇ ಬ್ರಹ್ಮಲೋಕ ಅಂದ್ರೆ ಭೂಲೋಕಕ್ಕೆ ಹೋಲಿಸ್ಕೊಂಡ್ರೆ ಆ ಪಿತೃಲೋಕ ಇದಕ್ಕಿಂತ ದೊಡ್ಡದಾಗಿದೆ ಅಂತ. ಚಂದ್ರಗ್ರಹ ಚಿಕ್ಕದು ಅಂತ ವಿಜ್ಞಾನಿಗಳು ಚಂದ್ರಗ್ರಹ ತಗೊಂಡಿಲ್ಲ. ಚಂದ್ರಗ್ರಹ ಉಪಲಕ್ಷಿತವಾದ ಪಿತೃಲೋಕ. ಸಂಯಮಿನಿ ಪರ್ವತದಲ್ಲಿ ಯಮುನಾ ಪಟ್ಟಣ ಅಧಿಪತಿಯಾಗಿರ್ತಕ್ಕಂಥ ಇದು ಪಿತೃಲೋಕ. ಆ ಪಿತೃಲೋಕ ಭೂಲೋಕಕ್ಕಿಂತ ದೊಡ್ಡದಾಗಿದೆ. ಅಲ್ಲಿ ಭೋಗವೂ ಜಾಸ್ತಿ ಇದೆ, ಸಾಮರ್ಥ್ಯವೂ ಜಾಸ್ತಿ ಇದೆ, ಎಲ್ಲ ಅನುಕೂಲ ಜಾಸ್ತಿ ಇದೆ. ಆ ಪಿತೃಯಾನ ಲಕ್ಷಣ ದಕ್ಷಿಣಾನ ಮಾರ್ಗ, ಪಿತೃಯಾನ ಮಾರ್ಗ ಆ ರೂಪ ಆಗಿರ್ತಕ್ಕಂತಹ ಲೋಕ ಅದು. ಯೇಷಾಂ ತಪಃ ಸ್ನಾತಕ ವ್ರತಾದಿ ಬ್ರಹ್ಮಚರ್ಯಂ ಋತೋರನ್ಯತ್ರ ಮೈಥುನ ಅಸಮಾಚರಣಂ. ತಪಸ್ಸಿಗೆ ಸಂಕೋಚ ಮಾಡ್ತಾ ಇದ್ದಾರೆ. ಯಾರು ತಪಸ್ಸಿದೆಯೋ ಅಂದ್ರೆ ಸ್ನಾತಕ ವ್ರತವೇ ಮುಂತಾದ ವೇದ ವ್ರತ, ಸ್ನಾತಕ ವ್ರತ ಇದೆಯಲ್ಲ, ಇದೇ ಇವರಿಗೆ ತಪಸ್ಸು. ಆ ಉಪಾಸಕರು ಮಾಡೋ ತಪಸ್ಸಲ್ಲ, ಕೇವಲ ಉಪಾಸಕರು ಮಾಡ್ತಾರಲ್ಲ ಅವ್ರ ತಪಸ್ಸಲ್ಲ, ಸನ್ಯಾಸಿಗಳ ತಪಸ್ಸು ಅಲ್ಲ. ಸ್ನಾತಕನಾಗೋದು, ವ್ರತ ಚತುಷ್ಟಯ ಮಾಡ್ಕೊಳ್ಳೋದು, ಬೇರೆ ಬೇರೆ ನಿಯಮಗಳನ್ನು ಏಕಾದಶಿಯಾಗಿ ವ್ರತ ಮಾಡೋದು, ಇದು ಈ ತಪಸ್ಸು. ಮತ್ತು ಬ್ರಹ್ಮಚರ್ಯ ಅಂದ್ರೆ ಇವರಿಗೆ ಋತುಕಾಲ ಬಿಟ್ಟು ಬೇರೆ ಕಾಲದಲ್ಲಿ ಮೈಥುನಾಚರಣೆ ಮಾಡದೇ ಇರೋದು. ಋತುಕಾಲದಲ್ಲೂ ಅದು ರೆಸ್ಟ್ರಿಕ್ಷನ್ ಉಂಟು. ಕೆಲವೇ ದಿವಸ ಗರ್ಭಧಾರಣೆ ಆಗತ್ತೆ ಗೊತ್ತಾಯಿದ್ರೆ ನಮ್ಮ ಇವ್ರು ಹೇಳಿದ್ರು, ಗೌತಮರು ಒಂದು ಸಲ ಸಂಬಂಧ ಮಾಡಿ ಗರ್ಭಧಾರಣೆ ಅದು ಗೊತ್ತಾದ್ರೆ ಮತ್ತೆ ಮುಟ್ಟಬೇಡಿ ಅಂತ ಹೇಳಿದ್ದಾರೆ ಹೆಂಡತಿನ. ಅಷ್ಟರ ಮಟ್ಟಿಗೆ ರೆಸ್ಟ್ರಿಕ್ಷನ್ ಇದ್ದಾರೆ. ಆಯ್ತು, ಅವಳಿಗೆ ಪ್ರಜೋತ್ಪತ್ತಿ ಆಗೋವರೆಗೂ ಅವಳನ್ನು ಸಂರಕ್ಷಣೆ ಮಾಡಬೇಕು. ಋತುಕಾಲ ಬಿಟ್ಟು ಬೇರೆ ಕಾಲದಲ್ಲಿ ಸಮಾಚರಣೆ ಮಾಡದೇ ಇರೋದು. ಯೇಷು ಸತ್ಯ ಮುಂದೆ ಅನುತವರ್ಜನಂ. ಯಾರಲ್ಲಿ ಸತ್ಯವೋ ಅಂದ್ರೆ ಸತ್ಯ ಪೂರ್ತಿ ಇರಲ್ಲ ಗೃಹಸ್ಥರಲ್ಲಿ, ಆದ್ರೆ ಆದಷ್ಟು ಕಮ್ಮಿ ಸುಳ್ಳು ಹೇಳೋದು. ಕಮ್ಮಿ ಸುಳ್ಳು ಹೇಳೋದೇ ಸತ್ಯ ಅಂತ ಅನ್ಕೋಬೇಕು. ಯಾಕಂದ್ರೆ ಅವ್ರಿಗೆ ದುಡ್ಡು ಕೇಳ್ತಾರೆ, ದುಡ್ಡು ಇರುತ್ತೆ, ಇಲ್ಲ ಅಂದ್ಬಿಡ್ತಾರೆ. ನಿಮ್ಗೆ ದುಡ್ಡಿಲ್ಲ ಕೊಡೋಕ್ಕಿಲ್ಲ ಅಂತ ಅರ್ಥ. ದುಡ್ಡಿದೆ ಇಲ್ಲ ಅಂದ್ರೆ ನಿಮ್ಗೆ ಕೊಡೋಕ್ಕಿಲ್ಲ ಅಂತ ಅಷ್ಟೇ. ಕೊಡೋಕ್ಕಿಲ್ಲ, ದುಡ್ಡಿದೆ ನಾನು ಜೀವನ ಮಾಡೋಕ್ಕಾಗತ್ತಾ? ನಮ್ಮತ್ತೆ ದುಡ್ಡಿದೆ, ಈ ದುಡ್ಡಿದೆಯಾ, ದುಡ್ಡು ಕೊಡೋದು ಇಲ್ಲಪ್ಪ ದುಡ್ಡಿಲ್ಲ ಅಂತಾರೆ. ದುಡ್ಡಿಲ್ಲ ಅಂದ್ರೆ ದುಡ್ಡಿರೋದು ಅವ್ರ ಮೇಲೆ ಅಂದ್ರೆ ನಿಮಗ್ ಕೊಡೋಕ್ಕಿಲ್ಲ ಅಷ್ಟೇ ಅರ್ಥ ಅದಕ್ಕೆ. ಈ ಸುಳ್ಳು ಗೃಹಸ್ಥರಿಗೆ ಅನಿವಾರ್ಯ. ಈ ಹೆಂಡತಿ ಮಕ್ಕಳು ಏನೋ ಕೇಳಿದಾಗ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಕೊಡಿಸೋದಿಲ್ಲ, ಏನಿಲ್ಲ, ಬರೀ ಸುಳ್ಳು ಹೇಳ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಆ ಕೊಡಿಸ್ತಾ ಕೂತ್ಕೊಂಡೆ ಪೂರೈಸೋದಿಲ್ಲ ಇವನು. ಕೇಳಿದ್ರೆ ಕೊಡಿಸ್ತಾ ಕೂತ್ಕೊಂಡ್ರೆ ಪಾಪ ಶಕೆ ಆಗ್ತಾನೆ ಇವನು.
ಯೇಷಿತ ಸತ್ಯಂ ಅನೃತವರ್ಜನಂ. ಅಂದ್ರೆ ಸತ್ಯವು ಅನೃತ ಬಿಟ್ಟರೆ ಇದ್ದಾಗ ಸತ್ಯ ಇದೆಯೋ. ಪ್ರತಿಷ್ಠಿತಂ ಅವ್ಯಭಿಚಾರತೆಯ ವರ್ತತೆ ನಿತ್ಯಮೇವ. ಇದು ನೆಲೆ ನಿಂತಿದೆಯೋ ಅಂದ್ರೆ ಬಿಟ್ಟಗಲದೆ ಯಾವಾಗೂ ಅವರು ಕೂತಿದೆಯೋ ಅವರು ಈ ಚಂದ್ರಮಂಡಲ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಅಂತ. ಆದ್ರೆ ಇನ್ನೊಂದು ಬ್ರಹ್ಮಲೋಕ ಇದೆ, ಉತ್ತರಾಯಣ ಮಾರ್ಗ ಬ್ರಹ್ಮಲೋಕ. ಅಲ್ಲಿ ಹೋಗೋದು ಇವರು. ಯೇಷಾಮಸೋ ವಿರಜೋ ಬ್ರಹ್ಮಲೋಕಃ. ಯೇಷು ಜಿಂಹ ಮನೃತಂ ನ ಮಾಯಾಚೇತಿ. ತೇಷಾಮಸೌ ವಿರಜೋ ಬ್ರಹ್ಮಲೋಕಃ ನ ಯೇಷು ಜಿಂಹಮನೃತಂ ನ ಮಾಯಾಚೇತಿ. ತೇಷಾಂ ಅಸೌ ವಿರಜಃ ಬ್ರಹ್ಮಲೋಕಃ ನ ಯೇಷು ಜಿಂಹಂ ಅನೃತಂ ನ ಮಾಯಾ ಚ ಇತಿ. ಅವರಿಗೆ ಅಂದ್ರೆ ಉಪಾಸಕರಿಗೆ ಈ ಬ್ರಹ್ಮಲೋಕವು ಆದಿತ್ಯೋಪಲಕ್ಷಿತವಾದಂತಹ ಬ್ರಹ್ಮಲೋಕ, ಉಚ್ಚಾರಣ ಮಾರ್ಗದಿಂದ ದೊರಕುವಂತಹ ಬ್ರಹ್ಮಲೋಕ ಇವರಿಗೆ. ಯಾರಿಗೆ? ಯಾರಲ್ಲಿ ಹುಟ್ಟಂದಿನಿಂದ ಸಾಯುವವರೆಗೂ ಕುಟಿಲತೆ ಇಲ್ಲವೋ, ಜಿಂಹನ ಕುಟಿಲತೆ ವಂಚನೆ ಮೋಸ, ಮತ್ತು ಒಂಡ್ರತ ಸುಳ್ಳು ಸ್ವಪ್ನದಲ್ಲೂ ಇಲ್ಲವೋ, ಮಾಯನ ಕಪಟ ಇಲ್ಲವೋ, ಯಾವಾಗಲೂ ಬ್ರಹ್ಮಚಿಂತನೆಯಲ್ಲಿಯೇ ಮುಳುಗಿರ್ತಾರೋ ಅವರಿಗೆ ಈ ಆದಿತ್ಯೋಪಲಕ್ಷಿತವಾದಂತಹ ಉಚ್ಚಾರಣ ಮಾರ್ಗದಿಂದ ಸಿಗುವಂತಹ ಬ್ರಹ್ಮಲೋಕ ಇವರಿಗೆ ಹೇಳ್ತಾರೆ. ಎಷ್ಟು ಪುನಃ ಆದಿತ್ಯೋಪಲಕ್ಷಿತ ಉತ್ತರಾಯಣ. ಎಷ್ಟು ಪುನಃ ಆದಿತ್ಯೋಪಲಕ್ಷಿತ ಉತ್ತರಾಯಣ. ಪ್ರಾಣಾತ್ಮಭಾವ ವಿರಜಃ ಶುದ್ಧಃ. ಪ್ರಾಣಾತ್ಮಭಾವ ವಿರಜಃ ಶುದ್ಧಃ. ನ ಚಂದ್ರ ಬ್ರಹ್ಮಲೋಕವತ್ ರಜಸ್ವಲಃ. ನ ಚಂದ್ರ ಬ್ರಹ್ಮಲೋಕವತ್ ರಜಸ್ವಲಃ. ಬುದ್ಧಿಕ್ಷಯಾದಿಯುಕ್ತಃ. ಬುದ್ಧಿಕ್ಷಯಾದಿಯುಕ್ತಃ. ಅಸೌ ತೇಷಾಂ. ತೇಷಾಂ. ಯಾರಿಗಾದರೂ ಆದಿತ್ಯೋಪಲಕ್ಷಿತವಾದ ಉತ್ತರಾಯಣವು, ಆದಿತ್ಯದಿಂದ ಗುರುತಿಸಲ್ಪಟ್ಟ ಉತ್ತರಾಯಣ, ಅದು ಪ್ರಾಣಾತ್ಮ ಭಾವ. ಅಹಮಸ್ಮಿ ಪ್ರಾಣ ಅಂತ, ನಾನು ಸರ್ವಭೂತಗಳಿಗೂ ಆತ್ಮರಾದ ಪ್ರಾಣನೇ, ಈ ಸ್ಥಾವ ಜಂಗಮಕ್ಕೆಲ್ಲ ಆತ್ಮನಾಗಿದ್ದೀನಿ, ನನ್ನ ನಿಮಿತ್ತವಾಗಿ ಎಲ್ಲರಿಗೂ ಅನ್ನವನ್ನು ತಿನ್ನುವುದು ಅನ್ನುವಂಥ ಪ್ರಯೋಜನವಾಗ್ತಾ ಇದೆ, ನಾನು ಕಂಠಾದಿ ಸ್ಥಾನಗಳಲ್ಲಿ ನಿಂತುಕೊಂಡು ಸಾಮಾಜಿಕ ಗೀತಿ ಭಾವವನ್ನು ನಾನೇ ಹೊಂದ್ತಾ ಇರೋದು, ನನ್ನ ಮಧುರವಾದ ಇಂಪಾದ ಧ್ವನಿ ಇದೆಯಲ್ಲ ಅದೇ ನನ್ನ ಬಂಗಾರ, ಅದೇ ನನ್ನ ಬಂಗಾರ, ಸ್ಪಷ್ಟೋಚ್ಚಾರಣೆ ಇದೆಯಲ್ಲ ಅದು ನನ್ನ ಸೌಶ್ವರ್ಯ ಇದೆಯಲ್ಲ ಅದು ಸುವರ್ಣ ಅನ್ನೋದು. ಇದು ಈ ಭಾವನೆ ಮಾಡ್ತಾ ಇರ್ತಾರಲ್ಲ, ಆ ಪ್ರಾಣಾತ್ಮ ಭಾವ ಅಂದ್ಕೊಂಡಂತಹ ವಿರಜಾನೆ ಪರಿಶುದ್ಧವಾದಂತಹ ಶುದ್ಧವಾದಂತಹ ಬ್ರಹ್ಮಲೋಕ. ಅದೇ ಚಂದ್ರ ಬ್ರಹ್ಮಲೋಕದಂತೆ ರಜಸ್ವಲ ರೂಪವಾದ ಅಲ್ಲ. ರಜಸ್ವಲ ಅಂದ್ರೆ ದೋಷಯುಕ್ತ ಅಂತ, ಹೊರಗಾದವರೆಗೂ ರಜಸ್ವಲ ಇರು ಅಂತಾರೆ, ದೋಷಯುಕ್ತರು ಅಂತ ಅರ್ಥ. ಹಾಗೆ ಬ್ರಹ್ಮಲೋಕವು, ಈ ಚಂದ್ರ ಬ್ರಹ್ಮಲೋಕ ದೋಷಯುಕ್ತ ಅಂದ್ರೆ ಅದು ಕರ್ಮ ನಿಮಿತ್ತ ಬಂದ ಬೇಗ ಮುಗಿದೋಗ್ಬಿಡುತ್ತೆ. ಅಲ್ಲಿ ಅವರಿಗೆ ಅಲ್ಲೂ ಚಿಕ್ಕಾಟ ಕಚ್ಚಾಟ ಕಪಟ ಇರುತ್ತೆ ಭೋಗದಲ್ಲಿ. ಆ ರೀತಿ ವೃದ್ಧಿಕ್ಷಯದಿಂದ ಕೂಡಿದ್ದಾದಂತಹ ಬ್ರಹ್ಮಲೋಕ ಅಲ್ಲ ಅದು. ಚಂದ್ರ ಬ್ರಹ್ಮಲೋಕ ವೃದ್ಧಿಕ್ಷೆಯಿಂದ ಕೂಡ್ಕೊಂಡದ್ದು. ಈ ಇದರಲ್ಲಿ ಏಕರೂಪವಾಗಿರ್ತಕ್ಕಂತಹ ಸಮತಾಭಾವವಾದಂತಹ ಬ್ರಹ್ಮಲೋಕ ಇದು. ಅಲ್ಲಿ ಅಮಾನ ಪುರುಷ ಕರ್ಕೊಂಡು ಹೋಗ್ತಾನಲ್ಲ, ಆ ಬ್ರಹ್ಮಲೋಕ ಬಹಳ ಹೆಚ್ಚಿನದಾದ ಉತ್ತಮೋತ್ತಮವಾದ ಬ್ರಹ್ಮಲೋಕ. ಅದಕ್ಕೆ ಇಬ್ಬರೇ ಪುರುಷವು ಲೋಕೆ ಸೂರ್ಯಮಂಡಲ ಭೇದಿನೋ ಪರಿವ್ರಾಡ್ ಯೋಗಿ ವೃದ್ಧಶ್ಚ ಯುದ್ಧೇ ಚಾಭಿಮುಖೋತಃ. ಯುದ್ಧದಲ್ಲಿ ಅಭಿಮನ್ಯು ಹಾಗೆ ಸತ್ಯವನ್ನು ಕೂಡ ಸೂರ್ಯಮಂಡಲ ಹೊಡ್ಕೊಂಡು ಹೋಗ್ತಾನೆ ಬ್ರಹ್ಮಲೋಕಕ್ಕೆ. ಇದನ್ನು ಕೊನೆಯವರೆಗೂ ಓಂಕಾರದಲ್ಲಿ ಇದ್ದಂತಹ ಸನ್ಯಾಸಿ ಅವನು ಸೂರ್ಯಮಂಡಲ ಭೇದ ಮಾಡ್ತಾರಂತೆ. ಓಂಕಾರ ನಿಷ್ಠವಾದ ಸನ್ಯಾಸಿ ಯುದ್ಧದಲ್ಲಿ ಅಭಿಮುಖ ಸತ್ತಂತಹ ಕ್ಷತ್ರಿಯ ವೀರ, ಅವರಿಬ್ಬರು ಸೂರ್ಯಮಂಡಲ ಭೇದ ಮಾಡ್ತಾರಂತೆ. ಬ್ರಹ್ಮಲೋಕ ಇದ್ದಾರೆ ಈ ರೀತಿ ಬೆಂಚ ಹೊಸದೆ ಹೋದ್ರೆ ಬ್ರಹ್ಮಲೋಕ ಅವರಿಗೆ ಸೂರ್ಯಮಂಡಲ ಭೇದಿನೋ, ಸೂರ್ಯಮಂಡಲನ ಹೊಡ್ಕೊಂಡು ಹೋಗ್ತಾರಂತೆ ಅವರು. ಹೀಗೆ ಅಭಿಮನ್ಯು ಸತ್ತಾಗ ಅದನ್ನೇ ಹೇಳೋದು. ಅರ್ಜುನ ಭಾಳ ಹೇಳ್ತಾನಲ್ಲ, ಕೃಷ್ಣ ವಿಷಯ ಮಾಡಬೇಡ, ಯಾವ ಅಶ್ವನಿಯಾಗಿಯೂ ಪಡ್ಕೊಳ್ಳದೆ ಉತ್ತಮ ಲೋಕಕ್ಕೆ ಹೋಗ್ತಾ ಇದ್ದಾನೆ ಅವನೇನು ಇದಾಗ ಹೋಗ್ತಿಲ್ಲ, ಅವನು ಬಹಳ ಉತ್ತಮೋತ್ತಮ ಲೋಕಕ್ಕೆ ಹೋಗ್ತಾ ಇದ್ದಾನೆ. ಅವನು ಏನು ತುಪ್ಪ ಇದು ರೊಟ್ಟಿ ಬಿದ್ರು ತುಪ್ಪದ ಬಾಣ್ಲಿ ಬಿತ್ತು ಅನ್ನೋ ಹಾಗೇನೆ ದೇಹ ಬಿದ್ರು ಕೂಡ ಬ್ರಹ್ಮಲೋಕಕ್ಕೆ ಹೋದ. ಇನ್ನೇನ್ ಬೇಕು? ಬುದ್ಧಿಕ್ಷೀಣ ಕೂಡಿದ್ದಾಗ ಚಂದ್ರ ಬ್ರಹ್ಮಲೋಕಂತೆ ಅಲ್ಲ. ಕೇಶಾಮಿತಿ ಯಾರಿಗೆ ಅಂತ ಹೇಳ್ತೀರಾ ಅಂದ್ರೆ ಉಚ್ಯತೆ ಹೇಳ್ತೀವಿ ಕೇಳಿ. ಯಥಾ ಗೃಹಸ್ಥಾನ, ಪ್ರತಿಯೊಂದು ವಾಕ್ಯದಲ್ಲೂ ಗೃಹಸ್ಥರು ಕಂಪೇರ್ ಮಾಡ್ತಾರೆ.
ಅನೇಕ ವಿರುದ್ಧ ಸಂವ್ಯವಹಾರ ಪ್ರಯೋಜನವತ್ವ ಅನೇಕ ವಿರುದ್ಧ ಸಂವ್ಯವಹಾರ ಪ್ರಯೋಜನವತ್ವ ಜಿಹ್ನಂ ಕೌಟಿಲ್ಯಂ ವಕ್ರಭಾವ ಅವಶ್ಯಂ ಭಾವಿ ಜಿಹ್ನಂ ಕೌಟಿಲ್ಯಂ ವಕ್ರಭಾವ ಅವಶ್ಯಂ ಭಾವಿ ತಥಾ ನ ಯೇಷು ಜಿಹ್ನಂ ತಥಾ ನ ಯೇಷು ಜಿಹ್ನಂ ಹೇಗೆ ಗೃಹಸ್ಥರಾದಂತಹ ಕಚ್ಚೆ ಪಂಚೆ ಉಟ್ಕೊಂಡವರಿಗೆ ಅನೇಕ ವಿರುದ್ಧವಾಗಿರುವ ಸಂವ್ಯವಹಾರ ಮಾಡ್ತಿರ್ತಾರೆ ಲೋಕದಲ್ಲಿ. ಒಬ್ಬೊಬ್ಬರ ಸುಳ್ಳು ವ್ಯವಹಾರ ಮಾಡ್ತಾರೆ. ಈಗ ಕೊಡ್ತೀನಿ ಅಂತಾನೆ ಕೊಡೋದೇ ಇಲ್ಲ, ಈಗ ಬರ್ತೀನಿ ಅಂತಾನೆ ಬರೋದೇ ಇಲ್ಲ, ಹೇಳ್ತೀನಿ ಅಂತಾನೆ ಹೇಳೋದೇ ಇಲ್ಲ, ಹೋಗ್ತೀನಿ ಅಂತಾನೆ ಹೋಗೋದೇ ಇಲ್ಲ, ಬರೀ ಸುಳ್ಳು. ಈ ಅವರಲ್ಲಿ ವಿರುದ್ಧವಾದಂತಹ ಸಂವ್ಯವಹಾರ ಮಾಡ್ತಿರ್ತಾರೆ. ಆ ಪ್ರಯೋಜನ ಅವರಿಗೆ ಇದ್ದೇ ಇದೆ. ಅವರಿಗೆ ದುಡ್ಡು ಬೇಕು, ಮನೆ ಕಡೆ ಚೆನ್ನಾಗಿರ್ಬೇಕು, ಬೇರೆ ಹೌದು ಇನ್ನೊಂದು ಪಕ್ಕ ಮನೆ ಇರ್ತದೆ ಇಲ್ಲ. ಅವರಿಗೆ ಜಿಂಹ ಅಂದ್ರೆ ವಕ್ರತೆ, ಕುಟಿಲತೆ, ಆ ಮೋಸ, ಅದು ವಂಚನೆ, ಅದಕ್ಕೆ ರಕ್ತಗತ ಆ ಗೃಹಸ್ಥರಿಗೆ. ಅದಕ್ಕೆ ಅಪೂತಾಹಿ ಗೃಹಸ್ಥ ಅಂತಾರೆ. ಗೃಹಸ್ಥರು ಅಂದ್ರೆ ಅಪವಿತ್ರವರು, ಅಶುದ್ಧರು. ಅವ್ರಿಗೆ ಏನ್ ಮಾಡಿದ್ರೆ ಬ್ರಹ್ಮಲೋಕ ಸಿಗಲ್ಲ. ಆ ಗೃಹಸ್ಥರಿಗೆ ತಿಪ್ಪಲ್ ಆಗೋದು ಬ್ರಹ್ಮಲೋಕ ಇಲ್ಲ. ಈಗ ಇರ್ಬೇಕು, ಹಂಗಿದ್ದಾಗ ಹಿಂಗಿರ್ಬೇಕು ಅವರು. ಯಥಾಚ ಗೃಹಸ್ಥರು ಇನ್ನೊಂದು ಹಾಕಿ ಯಥಾ ಗೃಹಸ್ಥಾನ ಕ್ರೀಡಾದಿ ನರ್ಮ ನಿಮಿತ್ತಂ ನರ್ಮ ನಿಮಿತ್ತಂ ಅನೃತಂ ಅವರ್ಜನೀಯಂ ಅನೃತಂ ಅವರ್ಜನೀಯಂ ತಥಾ ನಯೇಷು ತತ್ ತಥಾ ನಯೇಷು ತತ್. ಹೇಗೆ ಗೃಹಸ್ಥರಿಗೆ ಆಟ ನಮ್ಮೂರೇ ಆಡ್ಬೋದು. ಗೃಹಸ್ಥ ಹೆಂಡತಿ ಗಂಡ ಹೆಂಡತಿ ಪಗಡೆ ಆಡ್ತಾ ಇದ್ರು. ಅದೇ ಆಗ್ಬಿಡ್ತು, ಹೆಂಡತಿ ಕೈ ಮೇಲೆ ಆಗ್ಬಿಡ್ತು. ಅವನಿಗೆ ಪಗಡೆ ಆಟ ಬಿಡಿದಾಗ 6 ಇಚ್ಚಿಗೆ 6 3 ಬರ್ಬೇಕು. ಅದೇ ಅವ್ರು 3 1 ಬಿಟ್ಬಿಡ್ತು. 3 ಇಚ್ಚಿಗೆ ಬಂದು ಸುಳ್ಳು ಹೇಳ್ಬಿಟ್ಟು ಇಚ್ಚಿಗೆ ಬಿಟ್ಬಿಟ್ಟು ಅವನು ತಿರ್ಗಿಸ್ಬಿಟ್ಟ. ಆ ದಾಳನ ತಿರ್ಗಿಸ್ಬಿಟ್ಟು 3 ಕಡೆ ಮಾಡ್ಬಿಟ್ಟು ನಂಗೆ ಇಚ್ಚಿಗೆ ಬಂದಿದೆ ಹೇಳ್ಬಿಟ್ಟು ಆಗ್ಬಿಟ್ಟು ಹೊರಬಿಟ್ಟು ಗೆದ್ಬಿಟ್ಟ ಅವನು. ಇದು ಮೋಸ ಇಲ್ಲ. ಗೃಹಸ್ಥಲ್ಲಿ ಮೋಸ ಇರೋದೇ ಏನ್ ಮಾಡ್ತಾರ. ಆಟದವೇ ಮೋಸ ಆಡ್ತಾರೆ. ಆಟ ಆಡೋದು ಆಟ ಆಡೋದವರು. ಆಟದಲ್ಲಿ ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ. ಹಾಗೆ ಕ್ರೀಡಾದಿ ಆಟ ಆಡೋದು ಅಥವಾ ಒಂದು ಫಂಕ್ಷನ್ ಮಾಡಿದ್ರೆ ಹಬ್ಬ ಆಡಿದ್ರೆ ಅಲ್ಲೂ ಕೂಡ ಏನ್ ಹೆಂಡತಿ ಇವರಿಗೆ ಇಂಥದನ್ನ ಓದಿಸ್ರಿ ಇಂಥದನ್ನ ಕೊಡ್ರಿ ಅಂತ ಹೇಳಿ ಕವರ್ ಇಟ್ಕೊಟ್ರೆ ಹೆಂಡತಿ ಹೋದ ತೆಗೆದು ಬೇರೆ ಇಟ್ಬಿಟ್ಟು ಕೊಟ್ಬಿಡೋದು. ಅದನ್ನೇ ಕೊಟ್ಟೆ ಅನ್ನೋದು. ಇನ್ನು ಹೆಂಡತಿ ಹೇಳ್ತೆ, ಈ ಹೆಂಡತಿ ಗಂಡನ ಕಡೆಯವ್ರಿಗೆ ಯಾರೋ ಏನೋ ಕೊಡ್ಬೇಕಾದ್ರೆ ಗಂಡ ಏನೋ ಇಟ್ಕೊಟ್ಟಿರ್ತಾನಲ್ಲ, ಅದು ಗಂಡ ಕಡೆ ಹೋದ ಅದು ತೆಗೆದ್ಬಿಟ್ಟು ಹೆಂಡತಿ ಇನ್ನೊಂದು ಯಾರೋ ಇಟ್ಬಿಟ್ಟು ಕೊಟ್ಬಿಡೋದು. ಯಾವುದೋ ಒಂದು ಅದು ಪಂಚೆಯಲ್ಲಿ 400 600 800 3 ಗ್ರೇಡ್ ಇರುತ್ತೆ ಪಂಚೆ. ಅದು 8 ಫಸ್ಟ್ ಗ್ರೇಡ್ 800 ಅಂತ ಇಟ್ಟಿರ್ತಾರೆ. ಈ ಹೆಂಡತಿಗೆ ಅವ್ರಿಗೆ 800 ಕೊಡೋಕೆ ಇಷ್ಟ ಆಗಲ್ಲ. ಅವ್ರಿಗೆ ಗಂಡ ಇಟ್ಟಿರ್ತಾರಲ್ಲ, ಅವ್ರ ಗಂಡ ಕಡೆ ಹೋದಾಗ ತೆಗೆದ್ಬಿಟ್ಟು 400 ರೂಪಾಯಿದು 6 ಇಟ್ಬಿಟ್ಟು ಕೊಟ್ಬಿಡೋದು. ಇದು ಗಂಡ ಹೆಂಡತಿಲಿ ಸಹಜ. ಇದು ಏನು ಮಾಡಲ್ಲ. ಹಕ್ಕಿ ಮಾಡ್ತಾರೆ. ಆಮೇಲೆ ಇದು ಬಡಿಸುವಾಗ ಅದು ಗಟ್ಟಿದೆಲ್ಲ ಒಂದ್ ಒಳಗಡೆ ಬಡಿಸ್ತಾರೆ, ಅದು ನೀರೆಲ್ಲ ಒಂದ್ ಕಡೆ ಬಡಿಸ್ತಾರೆ. ತಗಬೇಕಾದ್ರೆ ಹೆಂಟೆ ಮೊಸರು ಹಾಕ್ತಾರೆ, ಸ್ವಲ್ಪ ಹಿಂದೆ ನೀರು ಮೊಸರು ಹಾಕ್ತಾರೆ. ಏನ್ ಮಾಡಕ್ಕಾಗಲ್ಲ. ಗೃಹಸ್ಥರಿಗೆ ಇದು ಅನಿವಾರ್ಯ. ಇದು ಆ ಉದ್ಯೋಗ ತಿರುಗಿಸಿ ಅಧಿಕಾರ ಮಾಡೋದು, ಉದ್ಯೋಗನೇ ತಿರುಗಿಸಿ ಉದ್ಯೋಗ ಮಾಡೋದು. ಉದ್ಯೋಗ ಬೇಡ ಇಲ್ಲ, ತಂದೆಯವರಿಗೆ ಉದ್ಯೋಗ ಕಡೆಯಿಂದ ಅಧಿಕಾರ ಮಾಡೋದು, ಇವರು ತಿರುಗಿಸಿ ಅಧಿಕಾರ ಮಾಡೋದು. ಹೀಗಾಗ್ಬಿಟ್ಟು ಅಧಿಕಾರ ಮಾಡೋದು. ಈ ಹೆಂಗಸಲ್ಲಿ ಈ ವಂಚನೆ ನೋಡಕ್ಕಾಗಲ್ಲ. ಭಾಷೆಗಳು ಈ ಕ್ರೀಡಾದಿ ನರ್ಮ ನಿಮಿತ್ತ ಆಟ ಆಡೋದು ನಿಮಿತ್ತ ಮೋಸ ನಿಮಿತ್ತವಾಗಿ ಅವರಲ್ಲಿ ಅಮೃತ ಸುಳ್ಳು ರಕ್ತಗತ ಕಣಕಣಗಳು ಸುಳ್ಳು ತುಂಬಿರುತ್ತೆ ಹೆಂಗಸರಲ್ಲಿ ಮತ್ತು ಗೃಹಸ್ಥರಲ್ಲಿ ಭಾರಿ ಹೆಚ್ಚು ಸಿಕ್ಕಾಪಟ್ಟೆ. ಅವರಲ್ಲಿ ಈ ಸನ್ಯಾಸಿಗಳು ಅದಿರಲ್ಲ, ಅದು ಉಪಾಸಕರಲ್ಲಿ ಅದಿರಲ್ಲ. ಅದು ಮಾಡೋ ಹಾಗಿಲ್ಲ. ಅವ್ರು ಮಾಡ್ಬಿಟ್ರೆ ಕ್ಷಮೆ. ಗೃಹಸ್ಥ ಸುಳ್ಳು ಹೇಳಿದ್ರೆ ಎಷ್ಟು ಪಾಪವೋ, ಸನ್ಯಾಸಿ ಸುಳ್ಳು ಹೇಳಿದ್ರೆ 10 ಟೈಮ್ ಪಾಪ. ಅದಕ್ಕೆ ಸನ್ಯಾಸಿ ಸುಳ್ಳು ಹೇಳಿದ್ರೆ ಕ್ಷಮೆ ಇಲ್ಲ, ಗೃಹಸ್ಥ ಸುಳ್ಳು ಹೇಳಿದ್ರೆ ಅದಕ್ಕೆ ಕ್ಷಮೆ ಉಂಟು. ಸನ್ಯಾಸಿಗಳು ಬ್ರಹ್ಮಚಾರಿಗಳು ಅದು ಗುರುಗಳ ಮುಂದೆ ಸುಳ್ಳು ಹೇಳೋದು ಅದು ಕ್ಷಮೆಯೇ ಇಲ್ಲ. ಅವರು ಕೊಡಗಟ್ಲೆ ಮಚ್ಚಿಗೆ ತಗೋಬೇಕು. ಓ ಹಬ್ಬ ಬಂದ್ಬಿಟ್ರು, ಏನ್ ಹೇಳ್ತಿದ್ದಾರೆ ಕೇಳ್ತೀನಿ, ನಡೀರಿ, ಮಾಡ್ತೀನಿ, ಸರಿ ಸರಿ ಸರಿ. ತಥಾ ಮಾಯಾ ಗೃಹಸ್ಥಾನಾಂ ಯೇಷು ವಿದ್ಯತೆ. ಹೇಗೆ ಗೃಹಸ್ಥರಲ್ಲಿ ಮಾಯೆ, ಠಕ್ಕತನ, ವಂಚನೆ, ಮೋಸ ಹೇಗಿರುತ್ತೋ ಗೃಹಸ್ಥರಲ್ಲಿ ಮಾಯೆ ಬಹಳ ಬಂದ. ಗೃಹಸ್ಥರಲ್ಲಿ ಮಾಯೆ ಒಂದು ರೀತಿ ಅನಿವಾರ್ಯವಂತೆ. ಒಳಗೊಂತರ ಹೋಗುವಂತರ ಇಲ್ಲ ಕೊಂಡು ಮಾಡ್ಲಿ. ಆಮೇಲೆ ನೋಡಿದ್ವಿ ಇವರು ಇದನ್ನ ನೋಡಕ್ ಬಂದಿದ್ದಾರೆ. ಅಮ್ಮ ಈ ಪಾಠ ಮುಗಿಸ್ಬಿಡ್ತೀನಿ,
ಇದನ್ನ ಮಾನಿಟರ್ ನೋಡಿ ಬಂದಿದ್ದಾರೆ, ಅದೇನೋ ತುಂಬಾ ಕೈ ಕೊಡ್ತಾ ಇದೆಯಂತೆ, ಒಂದು 5 ನಿಮಿಷ ಇದು ಮಾಡ್ತಾರಂತೆ ನೋಡಿ. ಇವ್ರು ಕರೆದಿದ್ದಾರೆ ಕಿರಣ್ ಅವ್ರ ಕಡೆ. ಗೃಹಸ್ಥರಿಗೆ ಯಾವ ರೀತಿ ಮಾಯೆ ವಂಚನೆ ಮೋಸ ಅನ್ನೋದು ರಕ್ತಗತವಾಗಿದೆಯೋ ಸಹಜವಾಗಿದೆಯೋ ಆ ರೀತಿ ಯಾರು ಇಲ್ಲವೋ, ಯಾರು ಅದನ್ನು ಬಿಟ್ಕೊಟ್ಟಿದ್ದಾರೋ. ಮಾಯಾನಾಮ ಬಹಿರನ್ಯಥ ಆತ್ಮಾನಂ ಪ್ರಕಾಶ್ಯ ಅನ್ಯಥೈವ ಕಾರ್ಯಂ ಕರೋತಿ ಸಾ ಮಾಯಾ ಮಿಥ್ಯಾಚಾರ ರೂಪ. ಮಾಯಾ ಅಂದ್ರೆ ಹೊರಗಡೆ ಬಹಳ ಸಭ್ಯನಾಗಿ ಆಚಾರವಂತನು ಶೀಲವಂತನು ವಿಚಾರವಂತನಾಗಿ ತೋರಿಸ್ಕೊಡೋದು, ಒಳಗೆ ಮಾತ್ರ ಬರೀ ಹುಡುಕ ಟಕ್ಕನ, ಏನು ಅನುಷ್ಠಾನವೂ ಇಲ್ಲ, ಏನು ಆಚಾರವೂ ಇಲ್ಲ, ಎಂಥದೂ ಇಲ್ಲ, ಬರೀ ಮೋಸ ಮಾಡೋದು. ಇದಕ್ಕೆ ಮಾಯ. ಹೊರಗಡೆ ಒಂದು ರೀತಿ ತೋರಿಸ್ಕೊಳ್ಳೋದು, ಒಳಗಡೆ ಒಂದು ರೀತಿ ಇರೋದು, ಇದಕ್ಕೆ ಮಾಯೆ ಅಂತ ಹೆಸರು. ಇದು ಗೃಹಸ್ಥರಲ್ಲಿ ಅನಿವಾರ್ಯ, ಗೃಹಸ್ಥರಲ್ಲಿ ಬಹಳ ಸಹಜವಾಗಿರುತ್ತೆ. ಇದನ್ನು ಯಾವ ಸನ್ಯಾಸಿಗಳು ಉಪಾಸಕರು ಇಟ್ಕೊಂಡಿಲ್ವೋ ಮಾಡ್ಕೊಂಡಿಲ್ವೋ ಅಂತ. ಈ ಮಾಯಾ ಇತ್ಯೇವಾದಿಹ ದೋಷಾಃ ಯೇಷು ಏಕಾಕಿಶೋ ಬ್ರಹ್ಮಚಾರಿ ವಾನಪ್ರಸ್ಥ ಭಿಕ್ಷುಷು ನಿಮಿತ್ತಾಭಾವಾತ್ ನಿವಿದ್ಯಂತೆ ತತ್ಸಾಧನಾನುರೂಪೇಣೈವ ತೇಷಾಮಸು ವಿರಜೋ ಬ್ರಹ್ಮಲೋಕಃ. ಈ ಮಾಯಾ ಮುಂತಾದ ಈ ದೋಷಗಳು ಯಾರಲ್ಲಿಲ್ಲವೋ ಅದು ಇನ್ನೊಂದ್ಸಲ ಮಾಯಾ ಇಚ್ಛೆ ಮಾಡಿ ಸಾಕಾಗಿತ್ತು ಅಂತ. ಮಾಯಾ ಇಚ್ಛೆ ಮಾಡಬೇಕಿಲ್ಲ ಅಂತ, ಮಾಯಾ ಇಚ್ಛೆ ಆಗಾಯ್ತು, ಮತ್ತೆ ಮಾಯಾ ಇಚ್ಛೆ ಮಾಡಿ ಬೇಕಾಗಿಲ್ಲ ಅಂತ ಇದ್ದಾರೆ. ಇಲ್ಲ ಇಚ್ಛೆ ಮಾಡಿ ಸಾಕು ಅಂತ. ಇದೇ ಮೊದಲಾಗಿರ್ತಕ್ಕಂತಹ ದೋಷಗಳು ಯಾವ ಏಕಾಕಿಗಾಗಿರುವ ಬ್ರಹ್ಮಚಾರಿಯೂ ಏಕಾಕಿಗಳೇ, ವಾನಪ್ರಸ್ಥರು ಏಕಾಕಿಗಳೇ, ಸನ್ಯಾಸಿಗಳು ಏಕಾಕಿಗಳೇ. ಇಲ್ಲಿ ಸನ್ಯಾಸಿ ವಾನಪ್ರಸ್ಥ ಬ್ರಹ್ಮಚಾರಿ ಮಾಡೋ ಉಪಾಸನೆ ಇದೆಯಲ್ಲ, ಉಪಾಸನೆಗಿಂತಲೂ ಅವರ ನಡವಳಿಕೆಗೆ ಜಾಸ್ತಿ ಪ್ರಾಮುಖ್ಯತೆ. ಈ ನಡವಳಿಕೆಯಿಂದಲೇ ಉಪಾಸನೆ ಬೇಗ ಊರ್ಕೊಳ್ಳೋದು. ನಡವಳಿಕೆ ಇಲ್ಲದೆ ಹೋದ್ರೆ ಉಪಾಸನೆ ಭಾವನೆ ಮಾಡ್ತಿದ್ರು ಅದು ಪಕ್ವವಾಗಲ್ಲ. ನಡವಳಿಕೆ ತುಂಬಾ ಚೆನ್ನಾಗಿದ್ದು ಬಿಟ್ರೆ, ಸತ್ಯವಂತನಾಗಿ ಶೀಲವಂತನಾಗಿ ಒಳ್ಳೆ ಕಪಟ ವಂಚನೆ ಮೋಸ ಬಿಟ್ಕೊಂಡು ನಿಷ್ಠೆಯಿಂದ ಇದ್ದವನಾದ್ರೆ ಉಪಾಸನೆ ಬೇಗ ಆಳ ಊರ್ಕೊಂಡ್ಬಿಡತ್ತೆ. ಅದು ಈ ನಡವಳಿಕೆ ಇದೆಯಲ್ಲ, ಕ್ಯಾರೆಕ್ಟರ್ ಅಂತಿರಲ್ಲ ಇಂಗ್ಲಿಷಲ್ಲಿ, ಆ ನಡವಳಿಕೆ ಶೀಲ ಅದು ಡೈರೆಕ್ಟ್ ಆಗಿ ಮನಸ್ಸಿಗೆ ಹಿಟ್ಟು ಮಾಡುತ್ತೆ. ಈ ಹೊರಗಿನ ಆಚರಣೆ ಇದೆಯಲ್ಲ ಅದು ದೇಹೇಂದ್ರಿಯಕ್ಕೆ ಸಂಬಂಧಪಟ್ಕೊಂಡು ತನ್ಮೂಲಕ ಮನಸ್ಸಿಗೆ ಬರುತ್ತೆ. ನೇರವಾಗಿ ಮನಸ್ಸಿಗೆ ಅದು ಡೈರೆಕ್ಟ್ ಇದು ಮಾಡಲ್ಲ, ಪ್ರಭಾವ ಬೀರಲ್ಲ. ತನ್ನ ಕರ್ಮ ವ್ರತ ಪೂಜೆ ನಿಯಮಾದಿಗಳು ದೇಹೇಂದ್ರಿಯ ಮೂಲಕ ಮನಸ್ಸಿಗೆ ಸಂಸ್ಕಾರ ಕೊಡುತ್ತೆ. ಆದ್ರೆ ಉಪಾಸನೆ ಮತ್ತು ಈ ನಡವಳಿಕೆ ಇದೆಯಲ್ಲ, ಸತ್ಯ ಅಹಿಂಸೆ ಬ್ರಹ್ಮಚರ್ಯ ನಡವಳಿಕೆ, ಅದು ನೇರವಾಗಿ ಮನಸ್ಸಿಗೆ ಸಂಸ್ಕಾರ ಕೊಡೋದ್ರಿಂದ ಇದು ಬಹಳ ಮುಖ್ಯ. ಇದನ್ನು ಇಟ್ಕೊಂಡು ಉಪಾಸನೆ ಮಾಡಿದ್ರೆ ಬೇಗ ಉಪಾಸನೆ ಜಿತವಾಗತ್ತೆ, ಉಪಾಸನೆ ಸಾಕ್ಷಾತ್ಕಾರವೂ ಆಗುತ್ತೆ. ಉಪಾಸನೆ ಸಾಕ್ಷಾತ್ಕಾರವಾಗೋದಕ್ಕೆ ಗುಣ ಬಹಳ ಮುಖ್ಯ, ನಡವಳಿಕೆ ಬಹಳ ಮುಖ್ಯ. ಹಾಗಾದ್ರಿಂದ ಈ ಏಕಾಕಿಗಳಾಗಿರುವ ಬ್ರಹ್ಮಚಾರಿ ವಾನಪ್ರಸ್ಥ ಭಿಕ್ಷುಗಳಲ್ಲಿ ಈ ಸುಳ್ಳು ವಂಚನೆ ಮೋಸ ಟಕ್ಕತನ ಮಾಡೋಕೆ ನಿಮಿತ್ತವೇ ಇಲ್ಲ. ಅದಕ್ಕೆ ಇವರು ಅದನ್ನ ಮಾಡೋದು ಜಾಸ್ತಿ ಪಾಪ ಇವರಿಗೆ. ಯಾರು ಸನ್ಯಾಸಾದಿಗಳು ಸುಳ್ಳು ಇಚ್ಛೆ ಹೇಳಿದ್ರೆ ಜಾಸ್ತಿ ಪಾಪ ಅವರಿಗೆ. ಆ ನಡವಳಿಕೆ, ಆ ಗುಣ, ಆ ಸ್ವಭಾವ ತಕ್ಕ ಹಾಗೆ, ಆ ಸಾಧನವಾಗಿ ಈ ವಿರಜವಾದ ಬ್ರಹ್ಮಲೋಕ, ಆದಿತ್ಯೋಪಲಕ್ಷಿತವಾದ ಬ್ರಹ್ಮಲೋಕ ಇವರಿಗೆ ಸಿಗೋದು. ಇವರೇ ಅದನ್ನು ಗೆದ್ಕೊಳ್ತಾರೆ. ಗೃಹಸ್ಥರಿಗೆ ಪಂಚಾಗ್ನಿ ವಿದ್ಯೆಯಿಂದ ಅವರು ಬ್ರಹ್ಮಲೋಕಕ್ಕೆ ಹೋಗ್ಬೋದು. ಅಲ್ಲಿ ಅವ್ರು ವಾಪಸ್ ಬರ್ತಾರೆ. ಅವರು ಆ ಬ್ರಹ್ಮಲೋಕದಿಂದ ಅವರು ವಾಪಸ್ ಬರೋದು ಉಂಟು. ಇವ್ರು ಮಾತ್ರ ವಾಪಸ್ ಬರಲ್ಲ. ಈ ಬ್ರಹ್ಮಲೋಕ ಹೋದವರು ವಾಪಸ್ ಬರಲ್ಲ. ಇವರು ಅಲ್ಲೇ ಪರ್ಮನೆಂಟ್ ಜ್ಞಾನ ಮಾಡ್ಕೊಂಡಿರ್ತಾರೆ. ಅವರು ಜ್ಞಾನಕ್ಕೆ ಪ್ರಯತ್ನ ಪಟ್ಟರೆ ಅವ್ರಿಗೂ ಜ್ಞಾನ ಆಗುತ್ತೆ. ಆದ್ರೆ ಅವ್ರಿಗೆ ಜ್ಞಾನಕ್ಕೆ ಹೋಗಲ್ಲ. ಅವ್ರಿಗೆ ವಾಸನೆ ಏನಿರ್ತದೆ, ಹಳೆ ವಾಸನೆ ಎಳೆಯತ್ತೆ ಅವಳನ್ನ. ಎಳೆದ್ಬಿಟ್ಟು ಏನ್ ಮಾಡೋದು ಹೋಗಿ ಬಿಡಲ್ಲ. ಅದು ಕಷ್ಟ. ಅದು ಇತ್ಯೇಷ ಜ್ಞಾನಯುಕ್ತ ಕರ್ಮವತಾಂ ಗತಿ. ಇದು ಜ್ಞಾನದಿಂದ ಕೂಡಿದ, ಜ್ಞಾನ ಅಂದ್ರೆ ಉಪಾಸನೆಯಿಂದ ಕೂಡಿದ್ದಾದ ಕರ್ಮವಂತವರಿಗೆ ಈ ಬ್ರಹ್ಮಲೋಕ ಅನ್ನೋದು ಈ ಗತಿ ಆಗತ್ತೆ. ಪೂರ್ವೋಕ್ತಸ್ತು ಬ್ರಹ್ಮಲೋಕ ಕೇವಲ ಕರ್ಮಿಣಾಂ ಚಂದಲಕ್ಷಣ ಇದೆ. ಹಿಂದೆ ಹೇಳಿದಂತಹ ಅಂದ್ರೆ ಈ 15ನೇ ಮಂತ್ರದಲ್ಲಿ ಹೇಳಿದ ಬ್ರಹ್ಮಲೋಕ ಇದೆಯಲ್ಲ, ಅದು ಕೇವಲ ಕರ್ಮಿಗಳಿಗೆ ಚಂಡಮಂಡಲ ರೂಪವಾದ ಬ್ರಹ್ಮಲೋಕ. ಅದು ವೃದ್ಧಿಕ್ಷಯ ರೂಪವಾಗಿರ್ತಕ್ಕದ್ದು, ಹೋಗಿ ಬರುವಂತಹದ್ದು. ಅದು ರಜಸ್ವಲ, ದೋಷಯುಕ್ತವಾದದ್ದು. ಆದ್ರಿಂದ ಆ ಲೋಕ ಶುದ್ಧವಾದ ಬ್ರಹ್ಮಲೋಕ ಅಲ್ಲ. ಅದು ಆಪೇಕ್ಷಿಕ ಮನುಷ್ಯ ಲೋಕಕ್ಕೆ ಹೋಲಿಸ್ಕೊಂಡ್ರೆ ಉತ್ತಮ ಅಷ್ಟೇ.
ಆದ್ರೆ ಈ ಉತ್ತರಾಯಣ ಮಾರ್ಗದಿಂದ ಚಂದ್ರಮಂಡಲಕ್ಕೆ ಇದು ಸೂರ್ಯಮಂಡಲದ ಮೂಲಕ ಹೋಗುವಂತಹ ಬ್ರಹ್ಮಲೋಕ ಇದೆಯಲ್ಲ, ಇದು ಶ್ರೇಷ್ಠವಾದ ಬ್ರಹ್ಮಲೋಕ, ಟಾಪ್ ಮೋಸ್ಟ್. ಇದು ಈ ಉಪಾಸಕರಿಗೆ ದಕ್ಕೋದು ಅಂತ ಹೇಳ್ತಾ ಇಲ್ಲಿಗೆ ಮೊದಲನೇ ಪ್ರಶ್ನೆ ಮುಗೀತು. ನಾಳೆ ಎರಡನೇ ಪ್ರಶ್ನೆ. ಇದು ಬಂದಿದ್ದಾರೆ, ಯಾರು ಅವ್ರಿಗೆ ಏನ್ ಹೆಸರು ಅವರಿಗೆ? ಎಲೆಕ್ಟ್ರಿಷಿಯನ್ ಅಲ್ಲ, ಕಂಪ್ಯೂಟರ್ ಮಾಡೋರು.